ಒಂದೇ ಒಂದು ನಾಮ ಮಾಡಿ, ಭಗವಂತನ ನಾಮ ಮಾಡಿ ಅಂತ ಹೇಳಿದ್ರು. ಹೇಗಂದ್ರೆ ಪೇಪರ್ಗೆ ಇಲ್ಲ. ಸೊ ಇದೇನಿದು ಪೇಪರ್ ಅಲ್ವಾ? ದಿಸ್ ಇಸ್ ಪೇಪರ್. ಇದೇನಿದು? ರಾಕೆಟ್. ಪೇಪರ್ ಏನಾಯ್ತು? ವಾಟ್ ಹ್ಯಾಪನ್ ಟು ದ ಪೇಪರ್? ಬಟ್ ನಾವೇನು ಹೇಳ್ತೇವೆ, ರಾಕೆಟ್ ತಾನೆ, ಫಾರ್ಮ್ ಚೇಂಜ್ ಆಯ್ತಾನ ಅಲ್ವಾ? ಹಾಗೆ ನಾವು ಏನೇನು ನೋಡ್ತಾ ಇದ್ದೇವೆ ಅದು ಭಗವಂತನೇ. ಅದು ಬೇರೆ ಬೇರೆ ಫಾರ್ಮಲ್ಲಿ ಕಾಣ್ತದೆ. ಆ ಫಾರ್ಮಲ್ಲಿ ಕಂಡಾಗ ನಮಗೆ ಭಗವಂತ ಹೆಸರು ಮರ್ತೋಗ್ಬಿಡ್ತದೆ. ದೇರ್ ಇಸ್ ನಥಿಂಗ್ ಇನ್ ದ ವರ್ಲ್ಡ್ ವಿಚ್ ಇಸ್ ನಾಟ್ ಅದರ್ ದೆನ್ ಭಗವಾನ್. ಪೇಪರ್ ಏನಾಯಿತು? ಮರ್ತೋಯ್ತು. ಯು ಫಾರ್ವರ್ಡ್ ದಿ ಪೇಪರ್, ಇಟ್ ಬಿಕೇಮ್ ರಾಕೆಟ್. ವೆನ್ ದ ಫಾರ್ಮ್ ಚೇಂಜ್ ಯು ಫಾರ್ಗಾಟ್ ದಿ ಒರಿಜಿನಲ್. ರೂಪ ಬದಲಾವಣೆ ಆದಾಗ ಏನಾಯಿತು? ಒರಿಜಿನಲ್ ಮರ್ತೋಯ್ತು. ರೈಟ್? ವೆನ್ ದ ಫಾರ್ಮ್ ಚೇಂಜ್ ಯು ಫಾರ್ಗಾಟ್ ದಿ ಒರಿಜಿನಲ್. Whatever you see, whatever you experience in the world is Bhagavan only. Okay? But what happens? You start calling table, chair, light. You forgot the consciousness. Now who started this naming process? Yaar name, nama kottadu, hesaru kottadu yaru? Manasu, the mind. So mind starts naming and it cuts the experience. Are you understanding? So what is the teaching? Teaching is you chant the name of Bhagavan. Right? Chant the name of the Lord. So that all names you convert into one name at least. ಎಲ್ಲ ಹೆಸರುಗಳನ್ನ ಒಂದು ಹೆಸರು ಮಾಡಿ ಅಂತ ಹೇಳಿದ್ರು. ಬಟ್ ನಾವು ಆ ಹೆಸರು ಹೇಳ್ತೇವೆ, ಈ ಹೆಸರು ಹೇಳ್ತೇವೆ. ವಿ ಸ್ಟಾರ್ಟ್ ಆಡಿಂಗ್ 2 names. So there are 2 ways of experiencing the world. Make your mind deeply silent, then you observe the world. There's consciousness only. You understand? That's called Saguna Brahma, because there's observed is there. Okay? Or whatever you experience in the world, have one name which coming to you, which is Bhagavan. Then also you are experiencing Bhagavan. Right? So God, Bhagavan eats, Bhagavan smells, Bhagavan is flower, Bhagavan is everything. Same Bhagavan's name comes for whatever you do, then also experience of Bhagavan. Either you make your mind silent, or you make your mind say the same name for everything. Are you getting what I'm saying? ಎರಡು ರೀತಿಯಿಂದ ಭಗವಂತನ ಕಾಣ್ಬೋದು. ಒಂದು, ಮನಸ್ಸನ್ನು ಡೀಪಾಗಿ ಸೈಲೆಂಟ್ ಮಾಡಬೇಕು, ಶಾಂತ. ಅವಾಗ ಏನಾಗುತ್ತೆ? ನೀವೇನೇ ಹೆಸರು ಕೊಟ್ಟರು ಅದು ಹೆಸರಿಲ್ಲ, ಜಸ್ಟ್ ಅಬ್ಸರ್ವಿಂಗ್ ಸೈಲೆಂಟ್ ವಿದೌಟ್ ಇನ್ ಡೀಪ್ ಸೈಲೆನ್ಸ್. ಇಲ್ಲ ಏನೇ ನೋಡಿದ್ರು ಅದಕ್ಕೆ ಪುನಃ ಪುನಃ ಆ ಭಗವಂತನ ಹೆಸರನ್ನೇ ಮನಸ್ಸಿನಲ್ಲಿ ಬರಬೇಕು. ಕಲ್ಲು ಕಲ್ಲಾಗಿ ಉಳಿಯಲ್ಲ, ಮಣ್ಣು ಮಣ್ಣಾಗಿ ಉಳಿಯೋದಿಲ್ಲ, ಹೂವಾಗಿ ಉಳಿಯೋದಿಲ್ಲ, ಎಲ್ಲ ಭಗವಂತ ಆಗಿಬಿಡ್ತದೆ. ಅದಕ್ಕೆ ಹೇಳಿದರು ನಾಮದ ಮಹಿಮೆ ಅಪಾರ, ನಾಮಸ್ಮರಣೆ ಮಾಡಿ ಅಂತ ಹೇಳಿದ್ರು. ಬಟ್ ನಾಮಸ್ಮರಣೆ ಮಾಡಿದ್ರೆ ನಮಗೆ ಚೇಂಜ್ ಆಗಲ್ಲ, ಯಾಕಂದ್ರೆ ಮನಸ್ಸು ಪುನಃ ಅದೇ ಹೆಸರು ಹೇಳ್ತಾ ಇರ್ತದೆ. ಇಟ್ ಕೀಪ್ಸ್ ಆನ್ ಸೇಯಿಂಗ್ ದಿ ಸೇಮ್ ನೇಮ್. ಕರೆಕ್ಟ್? ದಟ್ಸ್ ಕಾಲ್ಡ್ ಸಗುಣ ಬ್ರಹ್ಮ. ನಾವು ಸಗುಣ ಬ್ರಹ್ಮ ಉಪಾಸನೆ ಪೀಪಲ್ ಡೂ ಇನ್ ಅದರ್ ವೇ ಆಲ್ಸೋ. ವಿ ಥಿಂಕ್ ಆಫ್ ರಾಮ ಆರ್ ಕೃಷ್ಣ ಆರ್ ಗುರು ಆಸ್ ದ ಫಾರ್ಮ್, ಬಿಕಾಸ್ ಇಟ್ಸ್ ಈಸಿಯರ್ ಫಾರ್ ದ ಮೈಂಡ್ ಟು ಥಿಂಕ್ ಆಫ್ ದಟ್. ಮನಸ್ಸಿಗೆ ಅದು ಸುಲಭ. ಅಂಡರ್ಸ್ಟ್ಯಾಂಡ್? So now what happened? Along with the name we brought a form also. ನಾಮದೊಟ್ಟಿಗೆ ರೂಪ ಬಂದ್ಬಿಡ್ತು. ಆಯ್ತಾ? ನಿಮ್ಮ ಉದ್ದೇಶ ಏನು? ನಾಮ ರೂಪಗಳಿಂದ ಮೀರಿದ ಭಗವಂತ ಕಾಣಬೇಕು. ಯು ವಾಂಟ್ ಟು ಸಿ ಭಗವಾನ್ ಬಿಯಾಂಡ್ ನೇಮ್ ಅಂಡ್ ಫಾರ್ಮ್. Earlier only name was there. Now we brought a form also. So somebody goes to Shiva temple. Yo, I am Krishna Bhakta. So now you are adding a form also to Bhagavan.
ಭಗವಂತನಿಗೆ ನಾಮ ರೂಪಗಳನ್ನು ದಾಟಿ ಹೋಗಿ ನಾಮ ಮತ್ತು ರೂಪ ಕೊಟ್ಟದ್ದು. ಬಟ್ ನಾಮ ರೂಪಗಳೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ ನಮ್ಮ ಮನಸ್ಸು. ಇಟ್ಸ್ ಗೆಟ್ ಸ್ಟಾರ್ಟ್ ಇಸ್ ನೇಮ್ ಅಂಡ್ ಫಾರ್ಮ್, ರೈಟ್? ಸೊ ಅದಕ್ಕೆ ಏನಾಗ್ತದೆ, ದಿ ಚೈಲ್ಡ್ ಇಸ್ ಗ್ರೋನ್. ತಾಯಿಗೆ ಇಟ್ಸ್ ಲೈಕ್ ದಿಸ್, ತಾಯಿಗೆ ಮಗು ಇದೆ, ಆ ಮಗು ದೊಡ್ಡದಾಗಿಬಿಟ್ಟಿದೆ, ರೈಟ್? ದಿ ಚೈಲ್ಡ್ ಹ್ಯಾಸ್ ಗ್ರೋನ್ ಆ್ಯಂಡ್ ಚೈಲ್ಡ್ ಈಸ್ ಗೋಯಿಂಗ್ ಟು ಅಮೇರಿಕಾ. Child has gone to America, but mother keeps on remembering the child. Sees the place where the child is sitting, kurchi. Now kurchi does brings her back to the memories of child. Chair, the dress, child's memories. Aita, the eating plate, child's memories. Whatever you see, it brings back the memories of the child. Is child there? Memories are brought back. So first level what you taught is namasmarane madi, so that anything you see, name of Bhagavan is comes rather than a stone, rather than chair. ಅರ್ಥ ಇದೆಯಾ? ನಾಮ ರೂಪ ಹಲವಾರು ನಾಮಗಳನ್ನು ತೆಗೆದುಬಿಟ್ಟು ಒಂದೇ ನಾಮ, ಭಗವಂತನ ನಾಮ. ಏನು ನೋಡಿದ್ರು ಭಗವಂತನ ನಾಮ ಬರಲಿ ಅಂತ ಹೇಳಿದ್ರು ನಾಮಸ್ಮರಣೆ. Mind stops, mind's job is to give a name. Now you give a name which is real, more real. That's the idea. Right. That's called nama japa sadhana. Rupa sadhana ide. You take Krishna, Rama and Nama. Rupa ಮತ್ತು ನಾಮ. ಬಟ್ ರೂಪ ನಾಮ ಬಂದಾಗ ನಮ್ಗೆ ಏನಾಗುತ್ತೆ ಸಮಸ್ಯೆ? ಇನ್ನೊಂದು ಬೇರೆ ರೂಪ ನೋಡ್ಬಿಟ್ರೆ ಇಟ್ಸ್ ನಾಟ್. ಆಯ್ತಾ? ಕೃಷ್ಣ 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 ಧ್ಯಾನ ಮಾಡ್ತೇವೆ. ಕೃಷ್ಣ ನಮ್ಮ ಧ್ಯಾನ ಮಾಡೋ ಕೃಷ್ಣ ಇರಬೇಕು, ನೀಲಿ ಬಣ್ಣದ ಡ್ರೆಸ್ ಹಾಕೊಂಡು ಬರಬೇಕು. ನೀಲಿ ಬಣ್ಣ. ಅವನ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಹಳದಿ ಬಣ್ಣ ಹಾಕ್ಬಿಟ್ರೆ ಅಯ್ಯೋ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ. ಕೃಷ್ಣ ಚೇಂಜ್ ದ ಡ್ರೆಸ್. ನೋ, ಹಿ ಇಸ್ ನಾಟ್ ಸಪೋಸ್ ಟು ಚೇಂಜ್ ದ ಡ್ರೆಸ್. 7 days meditation. If he changes the dress, our mind stops. Mind starts to create problem. ಮನಸ್ಸು ಪ್ರಾಬ್ಲಮ್ ಮಾಡಿಬಿಡ್ತದೆ. ಈ ಮನಸ್ಸು ಸ್ಟಾಪ್ ಮಾಡ್ಲಿಕ್ಕೆ ಎಲ್ಲ ಮಾಡಿದ್ದು. ಅರ್ಥ ಆಗ್ತೀಯಾ? So that's called Saguna Brahma. Either you work with the name, or work with the form, or make the mind silent. This is the 3 way for Saguna Brahma Upasana. Correct? So which is the best way? Make the mind deeply silent. ಈ ನಾಮ ರೂಪಗಳ ಕಾಟವೇ ಬೇಡ. The name and form keeps on interfering. So make the mind silent. But for most of the japa sadhana is good. ಜಪ ಸಾಧನೆ ಮಾಡಿದಾಗ ಏನಾಗುತ್ತೆ, ಮನಸ್ಸು ಏನೇ ನೋಡಿದ್ರು ಭಗವಂತನ ಸ್ಮರಣೆ ಬರ್ತದೆ. ಬಂದರೆ ಸಗುಣ ಬ್ರಹ್ಮ ಉಪಾಸನೆ, ಬರಲಿಲ್ಲ ರೈಟ್. ಸೊ ಸಗುಣ ಬ್ರಹ್ಮನ ಉಪಾಸನೆಯಿಂದ ಏನಾಗುತ್ತೆ, ಮೈಂಡ್ ಬಿಕಮ್ಸ್ ಪ್ಯೂರಿಫೈಡ್. ಮನಸ್ಸು ಶುದ್ಧ ಆಗುತ್ತೆ, ಚಿತ್ತ ಶುದ್ಧಿ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ದ ಮೈಂಡ್ ಬಿಕಮ್ಸ್ ಪ್ಯೂರ್. ಮನಸ್ಸು ಶುದ್ಧ ಆಗ್ಬಿಡ್ತದೆ. ನಾಮ ರೂಪಗಳನ್ನು ತೆಗೆದುಬಿಟ್ಟು ಭಗವಂತನ ನಾಮ ಉಳಿತದೆ. ಅಂಡರ್ಸ್ಟ್ಯಾಂಡ್? ದಟ್ಸ್ ಕಾಲ್ಡ್ ಸಗುಣ ಬ್ರಹ್ಮ ಉಪಾಸನೆ. Now that's only when you see the world and experience the world. Then you close your eyes. ಕಣ್ಣು ಮುಚ್ಕೊಂಡ್ರಿ. ಕಣ್ಣು ಮುಚ್ಕೊಂಡಾಗ ಏನಿದೆ? ವಾಟ್ ಇಸ್ ದೇರ್ ವೆನ್ ಯು ಕ್ಲೋಸ್ ಯುವರ್ ಐಸ್? ದ ಬಿಗ್ ವರ್ಲ್ಡ್. ಮನಸ್ಸು. ಅಯ್ಯೋ, हा सांग जल्दी कसं झालं गोस्वे? When I was young, you know what happened? अय्यो, आम प्राय झालं मुखार कसं येता? ते मना भितर पुरा बसून असतं फुडल्याने मुखारचे. ह्या प्रपंच आणखी भितर व्हडले प्रपंच. बायचे प्रपंच सोडलाय, अंग भितर प्रपंच व्हडलाय. External world is gone now. The internal world opens up. कृष्णा 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 कितले पडी सांग ना इतले गलाट करून हांव ध्यान करता ना. Mind, how many times I told, no, don't disturb when I'm meditating. The person is not there, you're just internally chattering. It's better open and sit. So close your eyes, the mind opens up, right? When the eyes are open, the world is there, mind is there. There are two things. What is there? World and mind.
ಪ್ರಪಂಚ ಇದೆ, ಮನಸ್ಸಿದೆ. ವೆನ್ ಯು ಕ್ಲೋಸ್ ಯುವರ್ ಐಸ್, ದ ವರ್ಲ್ಡ್ ಡಿಸಪಿಯರ್ಡ್, ಬಟ್ ವರ್ಲ್ಡ್ ಹ್ಯಾಸ್ ಲೆಟ್ ಇಂಪ್ರೆಷನ್ ಇನ್ ದ ಮೈಂಡ್. ಸಕ್ಕಳ ಅನುಭವ, ಎಕ್ಸ್ಪೀರಿಯನ್ಸಸ್, ರೈಟ್? ಸೊ ದ ಸೆಕೆಂಡ್ ಲೆವೆಲ್ ಇಸ್ ಕಾಲ್ಡ್ ಧ್ಯಾನ. ನಾವು ವಾಟ್ ಯು ಡೂ, ಥಿಂಕ್ ಆಫ್ ಗಾಡ್ ಸಿಟ್ಟಿಂಗ್ ಇನ್ ಯು. ಭಗವಂತ ಒಳಗೆ ಕೂತ್ಕೊಂಡಿದ್ದಾನೆ, ಗುರು ಇಸ್ ಸಿಟ್ಟಿಂಗ್ ಇನ್ ಯು. ಸೊ ದಟ್ ಇಂಟರ್ನಲ್ ವರ್ಲ್ಡ್ ಇಸ್ ದರ್ ನೋ, ವರ್ಲ್ಡ್ ಫುಲ್ ಆಫ್ ಜಂಕ್ ವಾಟ್ ಇಸ್ ಸ್ಟೋರ್ಡ್, ಯು ರಿಪ್ಲೇಸ್ ವಿತ್ God. Right? Your memory, instead of your old memory, you put a new memory disk internally. Meditation. Aita. Then what happens? Then still some thoughts come, emotions come, experiences come. ಒಳಗೆ ಏನು ಬರ್ತದೆ? ಥಾಟ್ಸ್, ಎಮೋಷನ್ಸ್, ಎಕ್ಸ್ಪೀರಿಯನ್ಸ್ ಒಳಗೆ ಬರ್ತದೆ. ಅದನ್ನು ಹಾಗೆ ನೋಡಿ, ಅಬ್ಸರ್ವ್ ಲೈಕ್ ದ್ಯಾಟ್, ರೈಟ್? ಹೌ ಯು ಹ್ಯಾವ್ ಟು ಅಬ್ಸರ್ವ್ ಇನ್ ಮೆಡಿಟೇಷನ್? ನಾನು, ನಾನೆಂಬುದು ನಾನಲ್ಲ, ಈ ದೇಹ, ಮನ, ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ. ಸೊ ಮನಸ್ಸಿನಲ್ಲಿ ಏನೇ ಯೋಚನೆ ಬರಲಿ, ಎಕ್ಸ್ಪೀರಿಯನ್ಸ್ ಬರಲಿ, ನಾನಲ್ಲಪ್ಪ ಅದು, ಇಟ್ಸ್ ನಾಟ್ ಮೀ, ರೈಟ್? ಬರಲಿ, ಅದು ಹಾಗೆ ಸಾಕ್ಷಿಯಾಗಿ ನೋಡಬೇಕು. ಬಿಕಮ್ ಎ ವಿಟ್ನೆಸ್. ಆ ಸಾಕ್ಷಿಗೆ, ದಟ್ಸ್ ಎ ಸಾಕ್ಷಿ, ದ ವಿಟ್ನೆಸ್. First is called Saguna Brahma realization. Second is called Sakshi realization. ಮೊದಲನೇದು ಸಗುಣ ಬ್ರಹ್ಮನ ಅನುಭವ, ಎರಡನೇದು ಸಾಕ್ಷಿ ಅನುಭವ. ಗೊತ್ತಾಯ್ತಾ? ಸಾಕ್ಷಿ ಯಾವಾಗ ಆಗ್ತದೆ? ಮನಸ್ಸಲ್ಲಿ ಏನೇ ಬಂದರೂ ಸುಮ್ಮನೆ ನೋಡ್ಲಿಕ್ಕೆ ಕಲಿಬೇಕು. ಜಸ್ಟ್ ಅಬ್ಸರ್ವ್ ಸೈಲೆಂಟ್ಲಿ, ವಾಚ್ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ವಿದೌಟ್ ಇಂಟರ್ಫಿಯರಿಂಗ್. ಬಿಕಾಸ್ ದ ಮೂಮೆಂಟ್ ಯು ಥಿಂಕ್ ಆಫ್ ಸಮಥಿಂಗ್, ಮೈಂಡ್ ಕಮ್ಸ್ ಇನ್ ಪಿಕ್ಚರ್. ಕಾಲು ನೋವಾಗ್ತಾಯಿದೆ, ಮನಸ್ಸು ಬಂತು. ಇಲ್ಲಿ ನೋವು ಶುರು ಆಯಿತು, ಮನಸ್ಸು ಬಂತು. ಆ ಮನಸ್ಸನ್ನು ಸುಮ್ಮನೆ ಒಬ್ಸರ್ವ್ ಮಾಡಬೇಕು ಸಾಕ್ಷಿಯಾಗಿ. ಮೊದಲನೇ ಭಗವಂತನ ಅನುಭವ ಸಗುಣ ಬ್ರಹ್ಮ, ಎರಡನೇ ಅನುಭವ ಸಾಕ್ಷಿ, ಮೂರನೇದೇನಾಗುತ್ತೆ, ಆ ಸಾಕ್ಷಿ ಕೂಡ ಅಬ್ಸರ್ವ್ ಮಾಡೋದು ನಿಲ್ಲಿಸ್ಬಿಡ್ತದೆ. ನೋ ಅಬ್ಸರ್ವೇಷನ್, ಜಸ್ಟ್ ಹ್ಯಾಪನಿಂಗ್, ರೈಟ್? ದೆನ್ ವಾಟ್ ಈಸ್ ದೇರ್ ಈಸ್ ನಿರ್ಗುಣ ಬ್ರಹ್ಮ, ಅವೇರ್ನೆಸ್, ಅರಿವು, awareness, right? Saguna Brahma, Sakshi, Nirguna Brahma, pure awareness. Okay? ಎಷ್ಟಾಯಿತು? ಸಗುಣ ಬ್ರಹ್ಮ, ಸಾಕ್ಷಿ, ನಿರ್ಗುಣ ಬ್ರಹ್ಮ, ಪ್ಯೂರ್ ಅವೇರ್ನೆಸ್. ಪ್ಯೂರ್ ಅವೇರ್ನೆಸ್ ಇದೆ, ಮೈಂಡ್ ಈಸ್ ಡೀಪ್ಲಿ ಸೈಲೆಂಟ್, ನಥಿಂಗ್ ಟು ಅಬ್ಸರ್ವ್. ಸಾಕ್ಷಿ, ಯು ಆರ್ ಅವೇರ್, ಅರಿವಿದೆ, ಬಟ್ ಏನಿಲ್ಲ ಅಲ್ಲಿ. ಅವೇರ್ನೆಸ್ ಇಸ್ ದೆ, ಅರಿವು ಮಾತ್ರ ಇದೆ. ಆ ಅರಿವೇ ಭಗವಂತ, ಅರಿವೇ ಗುರು. ದ ಅವೇರ್ನೆಸ್ ಈಸ್ ಗಾಡ್, ಅವೇರ್ನೆಸ್ ಈಸ್ ಭಗವಾನ್. ಸೊ ಫೈನಲ್ ಸ್ಟೇಜಲ್ಲಿ ಅವೇರ್ನೆಸ್, ದ ವರ್ಲ್ಡ್, ಮೈಂಡ್, ಎವ್ರಿಥಿಂಗ್ ಡಿಸಪಿಯರ್ಸ್ ಆ್ಯಂಡ್ ಎಕ್ಸಿಸ್ಟೆನ್ಸ್. Because Bhagavan is total. ಇದಕ್ಕೆ ಪರಬ್ರಹ್ಮ. ಸೊ ಫಸ್ಟ್ ಲೆವೆಲ್, ದಿಸ್ ಮೈಂಡ್, ದ ಮೈಂಡ್ is made silent temporarily, it's called laya. Second level, sakshi is there, the mind is operating. When the mind becomes totally silent, it's called manonasha. Then when manonasha happens, there is a awareness. And beyond awareness, there is just existence. It's called Parabrahma. So, Saguna Brahma, Sakshi, Nirguna Brahma, Parabrahma. This for understanding purpose I have divided. Okay. So, Nirguna Brahma, Saguna Brahma realization ಅಲ್ಲಿ ಏನಾಗುತ್ತೆ? ಮನುಷ್ಯನಿಗೆ ಮುಕ್ತಿಯಲ್ಲಿ 4 ಹಂತಗಳು. ದರ್ ಆರ್ 4 ಸ್ಟೇಜಸ್ ಆಫ್ ಮುಕ್ತಿ: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ.
ಈ 3 ಹಂತಗಳು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಈ 3 ಹಂತಗಳಲ್ಲಿ ಮನಸ್ಸು ಇದೆ. ಸಾಯುಜ್ಯದಲ್ಲಿ ಮನಸ್ಸಿಲ್ಲ. ಏನಾಯ್ತು, ಸೇರ್ಕೊಂಡ್ಬಿಡ್ತು ಭಗವಂತನೊಟ್ಟಿಗೆ. ಸೊ ಈ 3 ಹಂತಗಳೇನಾಗುತ್ತೆ, ಮನಸ್ಸು ಶುದ್ಧಿ ಆಗ್ತಾ ಹೋಗ್ತದೆ. ಮೈಂಡ್ ಗೆಟ್ಸ್ ಪ್ಯೂರಿಫೈಡ್ ಇನ್ ದೀಸ್ 3 ಸ್ಟೇಜಸ್. ಸಾಯುಜ್ಯ ಮೀನ್ಸ್ ಜೀವನ್ ಮುಕ್ತಿ, ಬದುಕಿರುವಾಗಲೇ ಮುಕ್ತಿ. ಇದು 4 ಹಂತಗಳು, ಸ್ಟೇಜಸ್ ಆಫ್ ರಿಯಲೈಸೇಷನ್. ಎಸ್ ಪ್ರಸಾದ್, ಎನಿ ಕ್ವೆಶನ್ಸ್? This is Salokya and Samipya. ಸಾರೂಪ್ಯ, ಸಾರೂಪ್ಯ ಆಲ್ಸೋ. That corresponds to the Saguna Nirguna Sakshi. ಸಾಲೋಕ್ಯ ಇದೇನಾಗುತ್ತೆ, ಯಾವುದು ಈ 4 ಹಂತಗಳು, 3 ಹಂತ ಮುಕ್ತಿ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ. ಇದು 3 ಹಂತಗಳು ಯಾವಾಗ ಆಗ್ತವೆ ಅಂದರೆ ಸಗುಣ ಬ್ರಹ್ಮನ ಉಪಾಸನೆ. ಮೈಂಡ್ ಈಸ್ ದೇರ್, ಮೈಂಡ್ ಈಸ್ ಗೆಟಿಂಗ್ ಪ್ರೋಗ್ರೆಸಿವ್ಲಿ ಪ್ಯೂರಿಫೈಡ್, ಶುದ್ಧಿ ಆಗ್ತಾ ಇದೆ. Salokya means? ಸಾಲೋಕ್ಯ ಮೀನ್ಸ್ ಯು ಎಕ್ಸ್ಪೀರಿಯನ್ಸ್ ದಿ So I was not there when you spoke. ಯು ಡೋಂಟ್ ನೋ. ಮುಕ್ತಿಯನ್ನು ಮಿಸ್ ಮಾಡ್ಕೊಂಡ್ರೆ ಅರೆ So the Sayukya and first 3, in between awareness and the Nirguna Brahma is there, but it is not related to. ವಾಟ್ Sayukya is completely Parabrahma, ಸಾಯುಜ್ಯ. Sayujya. ಹಾ. And first Oneness. 3 ಹಾ, is in Saguna Brahma. ಸಗುಣ ಬ್ರಹ್ಮ. So in between that Nirguna Brahma and Sakshi, Huh. that's the position of that. No, if you have become Sakshi, Mukti has happened. But it has no relation with the this 4 No, levels. this is actually in the 4 level, there's no Sakshi, Nirguna Brahma, Parabrahma, the Mukti has happened, happened, right? But ಏನಾಗುತ್ತೆ, ಪುನಃ you fall back, it's not fully established, the mind is still alive, alive. it keeps coming. ಸೊ ಆನಂದ್ ಇದನ್ನು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೆ ಇವತ್ತು. ನೀವು ವಿಡಿಯೋ ಸ್ಟ್ರೀಮಲ್ಲಿ ಕೇಳಬೇಕಾಗತ್ತೆ ಅಷ್ಟೇ, ಬಾಕಿಗಳು ಇದನ್ನು ಎಂದು 4 ಲೆವೆಲ್ಸ್ ಆಫ್ ರಿಯಲೇಷನ್ ಹೇಳ್ತಾ ಇದ್ದೆ. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ, ಸಾಕ್ಷಿ ಮತ್ತು ಪರಬ್ರಹ್ಮ ಅಂತ, ಅದು 4 ಹಂತಗಳಲ್ಲಿ ರಿಯಲೇಷನ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ, ಮುಕ್ತಿಯಲ್ಲಿ 4 ರೀತಿಗಳು. ಇದರಲ್ಲಿ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಮುಕ್ತಿ ಹ್ಯಾಸ್ 4 ಸ್ಟೇಜಸ್. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, 4 ಹಂತಗಳು. ಒಬ್ಬ ಜ್ಞಾನಿಗೆ ಬೇಕಾಗಿಲ್ಲ, ಹಿ ಕ್ಯಾನ್ ಸ್ಟ್ರೈಟ್ ಅವೇ ಗೋ ಟು ಸಾಯುಜ್ಯ, ಸ್ಟ್ರೈಟ್ ಜಂಪ್. ಇಟ್ ಡಸಂಟ್ ಹ್ಯಾವ್ ಟು ಗೋ ಥ್ರೂ. ಅಂದರೆ ವೆರಿ ಅವಾಲ್ಡ್ ಸೋಲ್ಸಿಗೆ, ಅಂದರೆ ಭಾಳ ಇದು ಆಧ್ಯಾತ್ಮಿಕವಾಗಿ ಮುಂದುವರೆದ ವ್ಯಕ್ತಿಗಳಿಗೆ ಫಸ್ಟ್ ಲೆವೆಲಿಂದ ಲಾಸ್ಟಿಗೆ ಜಂಪ್ ಮಾಡ್ಬೋದು, ಅಲ್ಲಿಗೆ ಸಾಯುಜ್ಯ. ಬಿಕಾಸ್ ಆ ಆಧ್ಯಾತ್ಮಿಕ ಸತ್ಯವನ್ನು ಅರ್ಥ ಮಾಡ್ಕೊಂಡು ಕೂಡಲೇ, ತತ್ವಮಸಿ ಅಂತ ಅರ್ಥ ಮಾಡ್ಕೊಂಡು ಕೂಡಲೇ ಸಾಯುಜ್ಯಕ್ಕೆ ಹೋಗ್ಬಿಡ್ಬೋದು. ಅದು ಕೆಲವರು ಜನರಿಗೆ. ಸಾಮಾನ್ಯ ಜನರಿಗೆ ಇಟ್ ಗೋಸ್ ಥ್ರೂ 4 ಸ್ಟೇಜಸ್: ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಆಯ್ತಾ? ಸಾಲೋಕ್ಯ ಅಂದ್ರೆ ಏನು? ನಮ್ಮ ಲೋಕದಲ್ಲಿ ಭಗವಂತ ಬರೋದು, ಭಗವಂತನ ಲೋಕಕ್ಕೆ ನಾವು ಹೋಗೋದಿಲ್ಲ. ಭಗವಂತನ ಲೋಕಕ್ಕೆ ನಾವು ಹೋಗೋದು ಸತ್ ಮೇಲೆ, ಬದುಕಿದ್ದಾಗಲ್ಲ. ನಮ್ಮ ಲೋಕಕ್ಕೆ ಭಗವಂತ ಬರೋದು ಹೇಗೆ? ಗಾಡ್ ಕಮ್ಸ್ ಟು ಅವರ್ ಲೋಕ. ಹೇಗದು? ಸಿ, ನಿಮ್ಮ ಲೋಕ ಯಾವುದು? ವಾಟ್ ಇಸ್ ಯುವರ್ ಲೋಕ? ನಿಮ್ಮ ಲೋಕ ಯಾವುದು? ಭೂಲೋಕ ನಿಮ್ಮ ಲೋಕ ಅಲ್ಲ. ಇಟ್ಸ್ ನಾಟ್ ಯುವರ್ ಲೋಕ. ಯುವರ್ ಲೋಕ ಇಸ್ ಯುವರ್ ಆಫೀಸು, ವೈಫು, ಚಿಲ್ಡ್ರನ್ನು, ಕಿಚನ್, ನಿಮ್ಮ ಅಡಿಗೆ ಮನೆ, ಡೈನಿಂಗ್ ಹಾಲು, ಟೆಲಿವಿಷನ್ ರೂಮು, ರೈಟ್? ಅಂಡರ್ಸ್ಟ್ಯಾಂಡ್? ಸೊ ವಾಟ್ ಎವರ್ ಯು ನಾರ್ಮಲಿ ಎಕ್ಸ್ಪೀರಿಯನ್ಸ್ ಇಸ್ ಯುವರ್ ಲೋಕ. ಭೂಲೋಕ ಇಲ್ಲಿ ಬೆಂಗಳೂರಲ್ಲಿ ನೀವು ನೋಡ್ತೀರಾ. ಯುವರ್ ಬೆಂಗಳೂರು ಇಸ್ ನಾಟ್ ಆಲ್ಸೋ ಯುವರ್ ಲೋಕ, ಬಿಕಾಸ್ ಬೆಂಗಳೂರು ಆಲ್ಸೋ ಪೂರ್ತಿ ಬೆಂಗಳೂರು ನೋಡಲ್ಲ ನೀವು, ರೈಟ್? ಆ ಲೋಕದಲ್ಲಿ, ಇನ್ ದ್ಯಾಟ್ ಲೋಕ, ವಾಟ್ ಎವರ್ ಯು ಸಿ, ಇಫ್ ಸ್ಟಾರ್ಟ್ ರಿಮೆಂಬರಿಂಗ್ ಗಾಡ್, ಇಟ್ಸ್ ಕಾಲ್ಡ್ ಸಾಲೋಕ್ಯ. ಅದನ್ನು ಏನು ನೋಡಿದಾಗ ಯಾರು ನೆನಪು ಬರಬೇಕು? ಟಿ ವಿ ನೋಡಿದಾಗ ಶಾರುಖ್ ಖಾನು, ಅಥವಾ ಟಿ ವಿ ನೋಡಿದಾಗ IPL ಕ್ರಿಕೆಟ್ ಬರೋ ಬದಲು ಭಗವಂತನ ನೆನಪು ಪುನಃ ಬರ್ತಾ ಇದ್ರೆ ಸಾಲೋಕ್ಯ. The
ಒಂದು ರೈಟ್ ಸ್ವಲ್ಪ ಚಾರ್ಜ್ ಪೇ ಮಾಡಬೇಕು, ಯು ಟು ಪೇ ಸಮ್ ಮನಿ ಫಾರ್ ದಟ್. ಸೊ ನಿಮ್ಮ ಲೋಕದಲ್ಲಿ ಪುನಃ ಪುನಃ ಭಗವಂತನ ಜ್ಞಾಪಕ ಬಂದರೆ ಅದಕ್ಕೆ ಸಾಲೋಕ್ಯ ಅಂತ ಹೇಳೋದು. ಅರ್ಥ ಇದೆಯಾ? ಬರ್ತದಾ? ನಮ್ಮ ಲೋಕದಲ್ಲಿ ಪುನಃ ಪುನಃ ಭಗವಂತನ ಅನುಭವ ಬರೋದಕ್ಕೆ ಸಾಲೋಕ್ಯ ಅಂತ ಹೇಳೋದು. ಆಯ್ತಾ? ಇಲ್ಲ, ಸಾಲೋಕ್ಯ, ಅದರಲ್ಲಿ ಸಾಲೋಕ್ಯ ಆಲ್ಸೋ ಮೀನ್ಸ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಎ ಸದ್ಗುರು ಈ ಸಾಲೋಕ್ಯ. ಸದ್ಗುರುವಿನ ಹತ್ರ ಕೂತ್ಕೊಂಡಾಗ ಬೇರೆ ಯಾವ ಆಲೋಚನೆಗಳು ಬರಲ್ಲ. ರೈಟ್? ಸ್ವಲ್ಪ ಆ ಕಡೆ ಹೋದ್ಮೇಲೆ ಎಲ್ಲ ಬರ್ತವೆ. ಸೊ ಗುರುವಿನ ಹತ್ರ ಕೂತ್ಕೊಂಡು ಅದು ಮಾತು ಕೇಳ್ತಾ ಇದ್ರೆ ಮನಸ್ಸು ಎಲ್ಲೂ ಹೋಗೋದು, ಭಗವಂತನ ಕಡೆಗೆ ಹೋಗ್ತಾ ಇರ್ತದೆ. ಮೈಂಡ್ ಕೀಪ್ಸ್ ಆನ್ ಗೋಯಿಂಗ್ ಟು ಭಗವಾನ್, ಕಾನ್ಷಿಯಸ್ನೆಸ್. ಸೊ ಸಾಲೋಕ್ಯ ಮೀನ್ಸ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗುರು. That is the real meaning of Salokya. But we have to how to get Guru all the time in kitchen room, dining hall, television. ಏನು ನಗ್ತೀರಾ ಮೇಡಮ್? ಎಲ್ಲ ಕಡೆ ಬಂದ್ಬಿಟ್ಟಾಗಿದೆ. ಅದು ಸಾಮೀಪ್ಯ, ಆಮೇಲೆ ಹೇಳ್ತಾರೆ ಅದು. ರೈಟ್? ಏನೇ ಮಾಡೋದು ಕಷ್ಟ ಆಗ್ಬಿಟ್ಟಿದೆ ಈಗ. ರೈಟ್? ಸೊ ಗುರುವಿನ ಮಾತನ್ನು ಕೇಳೋದು ನಿಜವಾದ ಸಾಲೋಕ್ಯ. ಅವಾಗ ಏನಾಗುತ್ತೆ, ಮನಸ್ಸು ಶುದ್ಧಿ ಆಗ್ತಾ ಹೋಗ್ತದೆ, ಮೈಂಡ್ ಬಿಕಮ್ಸ್ ಪ್ಯೂರಿಫೈಡ್. ಆಯ್ತಾ? ಬಟ್ ಕಷ್ಟ, ಇಟ್ಸ್ ಡಿಫಿಕಲ್ಟ್ ಟು ಗೆಟ್ ರೈಟ್ ಗುರು, ರೈಟ್ ಪ್ಲೇಸ್, ಅಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಕಷ್ಟ ಸಾಲೋಕ್ಯ. ಸೊ ಅಟ್ಲೀಸ್ಟ್ ನಾಮಸ್ಮರಣೆ ಮಾಡಿ, ಸೊ ದಟ್ ನಿಮ್ಮ ಲೋಕಕ್ಕೆ ಭಗವಂತನ ತನ್ನಿ. ಬ್ರಿಂಗ್ ಭಗವಾನ್ ಇನ್ ಟು ಯುವರ್ ವರ್ಲ್ಡ್. ದಟ್ಸ್ ಕಾಲ್ಡ್ ಸಾಲೋಕ್ಯ. ಕಡೆಗೆ ಸಾಮೀಪ್ಯ ಬರ್ತದೆ. ಸಾಮೀಪ್ಯ ಮೀನ್ಸ್ ಕ್ಲೋಸ್ನೆಸ್. ಏನ್ ಕ್ಲೋಸ್ನೆಸ್ಸು? ಹತ್ರ ಬರ್ತಾನೆ ಭಗವಂತ. ಹೇಗೆ ಹತ್ರ ಬರ್ತಾನೆ? ಅಡಿಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ನಿಮ್ಗೆ ಯಾವ ಕ್ಷಣಕ್ಕೂ ಭಗವಂತ ಅನುಭವ ತಪ್ಪಿ ಹೋಗೋದಿಲ್ಲ. ಎವ್ರಿ ಮೂಮೆಂಟ್ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ದಿ ಕಾನ್ಷಿಯಸ್ನೆಸ್. ಇನ್ ಸಾಲೋಕ್ಯ ಭಗವಾನ್ ಇಸ್ ದೇರ್, ಯು ರಿಮೆಂಬರ್. ಇನ್ ಸಾಮೀಪ್ಯ ಭಗವಾನ್ಸ್ ರಿಮೆಂಬರ್ಸ್ ಡಸಂಟ್ ಗೋ ಔಟ್ ಆಫ್ ಯು. ಯು ಆರ್ ವೆರಿ ಕ್ಲೋಸ್ ಟು ಭಗವಾನ್. ಆಯ್ತಾ? ಭಗವಂತನ ಚಿಂತನೆ ಸದಾ ಕಾಲ ತುಂಬ್ಕೊಂಡ್ಬಿಡ್ತದೆ. ರೈಟ್? ಸೊ ಸಾಮೀಪ್ಯ ವಿತ್ ಗುರು ಈಸ್ ವಾಟ್ ಎವರ್ ಗುರು ಟೀಚರ್ಸ್, ವೆನ್ ಎವರ್ ಯು ಆರ್ ಡೂಯಿಂಗ್ ಸಮ್ ಮಿಸ್ಟೇಕ್ ಇಟ್ ವಿಲ್ ಕಮ್ ಬ್ಯಾಕ್. ಮನಸ್ಸು ಎಲ್ಲಿ ಓಡ್ತಾ ಇರ್ತದಲ್ಲ ಟಕ್ಕಂತ ಬಂದ್ಬಿಡುತ್ತೆ ವಾಪಸ್. ರೈಟ್? ಗೊತ್ತಾಯ್ತಾ? ಸಾಲೋಕ್ಯ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ದ ಗುರು. ಸಾಮೀಪ್ಯ ಈಸ್ ದ ಟೀಚಿಂಗ್ ಆಫ್ ಗುರು. ಮೈಂಡ್ ಡಸಂಟ್ ಅಲೋ ಯು ಟು ಮೈಂಡ್ ಟು ಗೋ ಎನಿವೇರ್. ಮನಸ್ಸು ಎಲ್ಲೂ ಹೋಗ್ಲಿಕ್ಕೆ ಬಿಡಲ್ಲ, ವಾಪಸ್ ತಂದು ಬಿಡ್ತದೆ ಅದು. ಅರ್ಥ ಆಗ್ತೀಯಾ? ಇಟ್ಸ್ ಲೈಕ್ ಆ ಕುದುರೆಗೆ ಇದಾಗ್ತಾರಲ್ಲ ಕಡಿವಾಣ. ಸೊ ಆ ಕಡೆ ಹೋಗ್ಲಿಕ್ಕೆ ಬಿಡಲ್ಲ. ನೀವು ಏನಾದ್ರು ಮಾಡ್ತಾ ಇದ್ರೆ ಪುನಃ ಗುರುವಿಂದ ಪ್ರಶ್ನೆ ಬಂದ್ಬಿಡುತ್ತೆ, ಏನ್ ರೀ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಬಂದ್ಬಿಡ್ತದೆ. ಸೊ ಗುರು ಕಮ್ಸ್ ಇನ್ಸೈಡ್ ಯುವರ್ ಮೈಂಡ್. ಸಾಮೀಪ್ಯ. ಓಕೆ. ಕಡೆಗೆ ಸಾರೂಪ್ಯ. ಸಾರೂಪ್ಯ ಮೀನ್ಸ್ ನೀವು ಯಾವ ಭಗವಂತನ ಆರಾಧನೆ ಮಾಡ್ತಿದ್ದೀರಾ, ವಿಚ್ ಎವರ್ ಗಾಡ್ ಯು ಆರ್ ವರ್ಷಿಪಿಂಗ್, ಆ ಭಗವಂತನ ಗುಣಗಳು ನಿಮ್ಮಲ್ಲಿ ಬರಲಿ ಶುರು ಆಗ್ತವೆ. Whatever God you worship, the qualities of the God comes into your mind. Mind starts taking the form of that God. ಏನಾಗುತ್ತೆ? ರಾಮನ ಉಪಾಸನೆ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಧರ್ಮ ಬಂದ್ಬಿಡ್ತದೆ. ನೀವು ರಾಮನ ಉಪಾಸನೆ ಮಾಡ್ತಿದ್ರೆ ಬಟ್ ಅಧರ್ಮ ನಿಮ್ಮಲ್ಲಿ ಇದ್ರೆ ರಾಮ ಬಂದೇ ಇಲ್ಲ ಅಂತ ಅರ್ಥ. ರೈಟ್? ಹಾ, ಶಾರುಖ್ ಖಾನ್, ಬಟ್ ನಾಟ್ ಫಿಸಿಕಲಿ, ಮೆಂಟಲಿ. ರೈಟ್? ಸೊ ವಾಟ್ ಎವರ್ ವಿ ಕೀಪ್ ಥಿಂಕಿಂಗ್ ವಿ ಬಿಕಮ್ಸ್ ದ್ಯಾಟ್. ನಾವು ಭಗವಂತನ ಯಾವ ಗುಣ ಉಪಾಸನೆ ಮಾಡ್ತೀವಿ, ಇಷ್ಟ ದೇವತೆ ಮಾಡ್ತೇವೆ, ಆ ಇಷ್ಟ ದೇವತೆ ನಮ್ಮಲ್ಲಿ ಬಂದ್ಬಿಡ್ತಾರೆ. ಯಾವುದೋ ಆ ದೇವತೆಯ ಗುಣ ನಮ್ಮಲ್ಲಿ. ದಿ ಕ್ವಾಲಿಟೀಸ್ ಆಫ್ ದ ಗಾಡ್ ಕಮ್ಸ್ ಇನ್ ಅವರ್ ಮೈಂಡ್. ಆರ್ ಯು ಕ್ಲಿಯರ್? ಮನಸ್ಸಲ್ಲಿ ಬಂದ್ಬಿಡ್ತದೆ. ಆವಾಗ ಮನಸ್ಸೇನಾಗುತ್ತೆ? ಶುದ್ಧ ಆಗ್ಬಿಡ್ತದೆ. ರಾಮ ಅಂದರೆ ಧರ್ಮ. ರೈಟ್? ಹನುಮಾನ್ ಅಂದರೆ ಬಲ, ಶಕ್ತಿ. ಕೃಷ್ಣ ಅಂದರೆ ಸಾಕ್ಷಿ ಭಾವ. ಶಿವ ಅಂದರೆ
ವಾಟ್ ಇಸ್ ಶಿವ? Guru. ಹಾಂ, Guru. ವೈರಾಗ್ಯ. ರೈಟ್, ಶಿವನ ಉಪಾಸನೆ ಮಾಡ್ತಾ ಇದ್ರೆ ಫುಲ್ ವೈರಾಗ್ಯ ಬಂದ್ಬಿಡ್ತದೆ, ಡಿಟ್ಯಾಚ್ಮೆಂಟ್. ರೈಟ್, ಗುರು ಜ್ಞಾನ, ಶುದ್ಧ ಜ್ಞಾನ ಬಂದ್ಬಿಡ್ತದೆ ಮನಸ್ಸಿನಲ್ಲಿ. ರೈಟ್, ಇದಕ್ಕೆ ಸಾರೂಪ್ಯ ಅಂತ ಹೇಳೋದು. ಸೊ ಸಾಲೋಕ್ಯ ಅಂದರೆ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಗುರು, ಗುರುವಿನ ಸನ್ನಿಧಿಲಿರು ಸಾಲೋಕ್ಯ. ಸಾಮೀಪ್ಯ ಮೀನ್ಸ್ ದ ಟೀಚಿಂಗ್ ಆಫ್ ಗುರು ಹ್ಯಾಸ್ ಗಾನ್ ಇನ್ಸೈಡ್ ಯು ಫುಲ್ಲಿ. ಗುರು ಹೇಳಿಕೊಟ್ಟ ಪಾಠ ಇದ್ರೆ ಒಳಗೆ ಗಟ್ಟಿಯಾಗಿ ಕೂತ್ಕೊಂಡ್ಬಿಟ್ಟಿದೆ, ನೀವು ಏನೇ ಮಾಡ್ತದೆ ಹೋಗ್ಲಿ ಬಿಡೋದು ಅತ್ಲಾಗಿತ್ಲಾಗೆ. ಸಾರೂಪ್ಯ ಮೀನ್ಸ್ ದಿ ಕ್ವಾಲಿಟೀಸ್ ಆಫ್ ದ ಗುರು ವಿಚ್ ಇಸ್ ಜ್ಞಾನ, ಪ್ರೇಮ, ಕಾಂಪ್ಯಾಷನ್ ಆ್ಯಂಡ್ ಲವ್ ದಟ್ ಕಮ್ಸ್ ಇನ್ ಯು. ಭಕ್ತಿ, ವೈರಾಗ್ಯ, ಗುರುವಿನ ಏನು ಗುಣಗಳು ನಿಮ್ಮಲ್ಲಿ ಬರ್ತವೆ. ಭಗವಂತನ ಆರಾಧನೆ ಮಾಡ್ತೀರಾ, ಆ ಭಗವಂತನ ಗುಣಗಳು ನಿಮ್ಮಲ್ಲಿ ಬರ್ತವೆ. ನೀವು ಯಾವ ದೇವತೆ ಆರಾಧನೆ ಮಾಡ್ತೀರಾ ಆ ಗುಣಗಳು ನಿಮ್ಮ ಮನಸ್ಸಿನಲ್ಲಿ ಬಂದ್ಬಿಡ್ತವೆ. ಆಯಿತಾ? ಯಾವ ದೇವತೆ ಉಪಾಸನೆ ಮಾಡ್ತಾರಲ್ಲ ಆ ವ್ಯಕ್ತಿಯನ್ನು ನೋಡಿದಾಗ, ಅವ್ರದ್ದು ಇಂಟ್ಯಾಕ್ಟ್ ಮಾಡಿದಾಗ ಆ ಅನುಭವ ಬರ್ತದೆ ನಮಗೆ. ವಿಚ್ ಎವರ್ ಡೇಟಿ ಯು ವರ್ಷಿಪ್, ಇಫ್ ಯು ಸಿ ದಟ್ ಪರ್ಸನ್ ನೋ, ದಟ್ ಕ್ವಾಲಿಟೀಸ್ ಆಫ್ ದ ಡೇಟಿ ಯು ಕ್ಯಾನ್ ಸಿ. ಆ ಭಗವಂತ ಒಂದು ಸಣ್ಣ ರೂಪ ಆಗ್ಬಿಡ್ತೀರಿ ನೀವು. ಯು ಬಿಕಮ್ ಎ ಮಿನಿ ಫಾರ್ಮ್ ಆಫ್ ದಟ್ ಭಗವಂತ. ಯಾವಾಗ? ಸಾರೂಪ್ಯ. If you are guru, if you have a guru, then what will happen? You become the rupa of guru. You take the form of the guru. Whatever you speak, whatever you do will not be different from what guru does in that situation. ಗೊತ್ತಾಗ್ತಿದೆಯಾ? ಸಾಯುಜ್ಯ means there is no difference between you and Bhagavan. You are not there. I am not there. Who is there? Bhagavan only is there. Now there is no place for two people. ಇಬ್ಬರಿಗೆ ಜಾಗ ಇಲ್ಲ, ನನಗೆ ಮತ್ತು ಭಗವಂತನಿಗೆ ಜಾಗ ಇಲ್ಲ. ನಾನು ಯಾವಾಗ ಇಲ್ಲ, ಭಗವಂತ ಇದ್ದಾನೆ. ನಾನು ಮತ್ತು ಭಗವಂತ ಎರಡು, ಆ ಎರಡು ಹೋಗ್ಬಿಡ್ತದೆ. ಇರೋದು ಯಾವುದು? ಭಗವಂತ ಮಾತ್ರ. ಓನ್ಲಿ ಗಾಡ್ ರಿಮೈನ್ಸ್. ದಟ್ಸ್ ಕಾಲ್ಡ್ ಅದ್ವೈತ. ಅದು ಸಾಯುಜ್ಯ. ಅಂಡರ್ಸ್ಟ್ಯಾಂಡ್? ಸೊ ಇನ್ ಕೇಸ್ ಆಫ್ ಸದ್ಗುರು, you become guru form. You start the guru's teaching or whatever starts flowing through you. It's called sayujya. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಈ ಮೂರು ಹಂತಗಳ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯದಲ್ಲಿ ಮನಸ್ಸು ಶುದ್ಧಿ ಆಗ್ತಾ ಹೋಗ್ತದೆ. ಸಾಯುಜ್ಯದಲ್ಲಿ ಮನಸ್ಸು ನಾಶ ಆಗ್ಬಿಡ್ತದೆ, ಮನಸ್ಸು ಡಿಸಪೇರ್ ಆಗ್ಬಿಡ್ತದೆ, ಮನಸ್ಸೇ ಇಲ್ಲ. ಅಲ್ಲಿರೋದು ಯಾವುದು? ಭಗವಂತ. ಆ ಮನಸ್ಸು ಏನು ಮಾಡ್ತದೆ? ಭಗವಂತನ ಎರಡು ಭಾಗ ಮಾಡ್ತದೆ, ಕಟ್ ಮಾಡ್ತದೆ. ಕೀಪ್ಸ್ ಕಟಿಂಗ್. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಸಾಲೋಕ್ಯ ಮೀನ್ಸ್ ಟು ಬಿ ಇನ್ ದಿ ಪ್ರೆಸೆನ್ಸ್ ಆಫ್ ದಿಸ್ ಗುರು ಇಸ್ ಕಾಲ್ಡ್ ಸಾಲೋಕ್ಯ, ಸದ್ಗುರು. ಗುರುವಿನ ಸನ್ನಿಧಿಯಲ್ಲಿರೋದಕ್ಕೆ ಸಾಲೋಕ್ಯ ಅಂತ ಹೇಳೋದು. ಸಾಮೀಪ್ಯ ಮೀನ್ಸ್ ದ ಟೀಚಿಂಗ್ ಆಫ್ ಗುರು ಗೋಸ್ ಇನ್ಸೈಡ್ ಯುವರ್ ಕಾನ್ಷಿಯಸ್ನೆಸ್. ಸರ್ ಗುರುವಿನ ಪಾಠ ನಿಮ್ಮ ತಲೆಯೊಳಗೆ ಹೋಗಿದೆ. ಸಾರೂಪ್ಯ ಮೀನ್ಸ್ ಆ ಗುರುವಿನ ಗುಣಗಳು ನಿಮ್ಮಲ್ಲಿ ಬಂದಿದ್ದಾವೆ. ಯಾವುದು? ಜ್ಞಾನ, ಪ್ರೇಮ, ಕರುಣೆ, ಪ್ರೇಮ ಬಂತು ನಿಮ್ಮಲ್ಲಿ ಬಂದಿದೆ. ಸಾಯುಜ್ಯ ಅಂತ ಹೇಳಿದ್ರೆ ಗುರು ಮತ್ತು ನೀವು ಒಂದೇ ಆಗಿಬಿಟ್ಟಿದ್ದೀರಾ. ಭಕ್ತ ಮತ್ತು ಭಗವಂತ ಒಂದೇ ಆಗಿಬಿಟ್ಟಿದ್ದಾರೆ. ಓನ್ಲಿ ಭಗವಾನ್ ರಿಮೈನ್ಸ್. ಭಗವಂತ ಮಾತ್ರ ಉಳಿತಾರೆ. ಇದು ಸಾಯುಜ್ಯ. ಸಾಯುಜ್ಯದಲ್ಲಿ ಮನಸ್ಸಿಲ್ಲ. ಇನ್ನು ಸಾಯುಜ್ಯ ಸ್ಟೇಜ್ ಮೈಂಡ್ ಹ್ಯಾಸ್ ಡಿಸಪಿಯರ್ಡ್. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯದಲ್ಲಿ ಮನಸ್ಸು ಇದೆ, ಪ್ಯೂರಿಫೈ ಆಗಿದೆ, ಶುದ್ಧ ಆಗಿದೆ. ಏನು ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ನಾನು ಕಂಟಿನ್ಯೂ. ಒಂದು 10 ನಿಮಿಷ ಧ್ಯಾನ ಮಾಡಿದರೆ ಕಣ್ಣು ತೆರೆದಾಗ ದಿ ಹೋಲ್ ಪ್ಲೇಸ್ ಲುಕ್ಸ್ ಅಲೈವ್. ನೀವು 10 ನಿಮಿಷ, ಓನ್ಲಿ 10 minutes if you meditate properly, when you open your eyes, the whole place appears to be alive because dead matter is gone. The past is gone. You are coming to the present.
ಅರ್ಥ ಆಯ್ತೇನೆ ಮೇಡಮ್? ನೀವು ಧ್ಯಾನ ಮಾಡಿ ಸರಿಯಾಗಿ ಮಾಡಿದೆ ಅಂತ ಗೊತ್ತಾಗಬೇಕಾದ್ರೆ 10 ನಿಮಿಷ ಧ್ಯಾನ ಮಾಡಿದ ಕೂಡಲೇ ಮನಸ್ಸು ಫ್ರೆಶ್ ಆಗಿಬಿಡ್ತದೆ. ನೀವು ಕಣ್ತಿದ್ದು ಏನು ನೋಡಿದ್ರು ಜೀವಂತ ಕಾಣ್ತದೆ. ಇಟ್ ಲುಕ್ಸ್ ಅಲೈವ್. ಭಗವಂತನ ಸ್ವರೂಪ ಕಾಣ್ತದೆ. 10 ನಿಮಿಷ ಧ್ಯಾನ, ಜಾಸ್ತಿ ಹೊತ್ತಲ್ಲ. ನಿದ್ದೆ ಮಾಡಬಾರ್ದು. You have to be alive, aware, observing the breath. The mind becomes silent. Again, after some time, mind will go back. So mind is going like this, like this, like this, like this. It has come like this. ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಮನಸ್ಸು ಹೋಗ್ತದೆ. ಹೀಗೆ ಬಂದುಬಿಡ್ತದೆ. ಹೀಗೆ ಬಂದಾಗ ನೀವು ಕಣ್ಣು ತೆರೆದ್ರೆ ಎವ್ರಿಥಿಂಗ್ ಅಪಿಯರ್ಸ್ ಟು ಬಿ so beautiful. Again the memories will come. But that's manolaya. ಮನೋನಾಶ is through ಜ್ಞಾನ. ಜ್ಞಾನದ ಮೂಲಕ ಮನಸ್ಸು ನಾಶ ಆಗ್ತದೆ. ಅಜ್ಞಾನ ಹೋದಾಗ ಮನೋನಾಶ. ಧ್ಯಾನ ಅಂದರೆ ಮನೋಲಯ. Start the Upanishad now. ಆವಿಹಿ ಸನ್ನಿಹಿತಂ ಗುಹಾಚರಂ ನಾಮ ಮಹತ್ಪದಂ ಅತ್ರೈತತ್ ಸಮರ್ಪಿತಂ ಏಜತ್ ಪ್ರಾಣ ನಿಮಿಷಶ್ಚ ಎದೇತತ್ ಜಾನತ ಸದ ಅಸದ್ವರೇಣ್ಯಂ ಪರಂ ವಿಜ್ಞಾನಾತ್ ಅದ್ವರಿಷ್ಟಂ ಪ್ರಜಾನಾಂ ಸೊ ಭಗವಂತ ಎಲ್ಲಿದ್ದಾನೆ? ವೇರ್ ಇಸ್ ಗಾಡ್? ಭಗವಂತ ಎಲ್ಲಿದ್ದಾನೆ ಅನ್ನೋದನ್ನ ಉತ್ತರ ಹೇಳ್ತದೆ. ಎಲ್ಲಿದ್ದಾನೆ ಭಗವಂತ? ಕೈಲಾಸದಲ್ಲಿದ್ದಾನೋ, ವೈಕುಂಠದಲ್ಲಿದ್ದಾನೋ? ಭಗವಂತ ಕೈಲಾಸದಲ್ಲೂ ಇಲ್ಲ, ವೈಕುಂಠದಲ್ಲೂ ಇಲ್ಲ. ನಮ್ಮ ಹೃದಯದೊಳಗಿದ್ದಾನೆ. ಹಿ ಈಸ್ ಇನ್ ಅವರ್ ಹಾರ್ಟ್ಸ್. Where is God? Is in Kailasa or Vaikuntha? He is in your heart. Somebody asked Narada, where is Vishnu now? So the Narada asks a question. Narada says, the whole world is carried by the Shesha, the serpent, right? Vishnu is sleeping on that Shesha, serpent. The entire world and Shesha and Vishnu are in the heart of the devotee. ನಾರದ ಹತ್ರ ಪ್ರಶ್ನೆ ಕೇಳ್ತಾರೆ, ಭಗವಂತ ಎಲ್ಲಿದ್ದಾನೆ ಅಂತ. ಇಡೀ ವಿಶ್ವ ಅದನ್ನ ಶೇಷ ಹೊತ್ಕೊಂಡಿದ್ದಾನೆ. ಅದರ ಮೇಲೆ ನಾರಾಯಣ ಮಲಗಿದ್ದಾನೆ. ಇಡೀ ವಿಶ್ವ ಮತ್ತು ಶೇಷ ಮತ್ತು ನಾರಾಯಣ ಭಕ್ತರ ಹೃದಯದಲ್ಲಿದ್ದಾನೆ. ಹಿ ಈಸ್ ಇನ್ಸೈಡ್ ಅಸ್. ನಮ್ಮ ಒಳಗಿದ್ದಾನೆ. ನಾವು ಭಗವಂತನ ಎಷ್ಟು ಕಾಲ ಹೊರಗೆ ಹುಡುಕ್ತೇವೆ, ಭಾಳ ತಪ್ಪಿಸ್ಕೊಂಡು ಹೋಗ್ಬಿಡ್ತೇವೆ. ಮಿಸ್ ದ ಭಗವಾನ್.
ಭಗವಂತ ನೀವು ಎಲ್ಲಿ ಹೊರಗೆ ಹುಡುಕ್ತೀರಾ? ಹೊರಗೆ ಎಲ್ಲಿ? ದೇವಸ್ಥಾನದಲ್ಲಿರ್ಬೋದು, ಕಾಶಿಯಲ್ಲಿರ್ಬೋದು, ವೈಕುಂಠದಲ್ಲಿರ್ಬೋದು, ಎಲ್ಲಿವರೆಗೆ ಹೊರಗೆ ಹುಡುಕ್ತೀರಾ? ಅಲ್ಲಿವರೆಗೆ ಭಗವಂತ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ಈ ಮಿಸ್ ದಿ ಭಗವಾನ್. ಆಸ್ ಲಾಂಗ್ ಆಸ್ ಯು ಸರ್ಚ್ ಭಗವಾನ್ ಔಟ್ಸೈಡ್, ಯು ಆರ್ ಮಿಸ್ಸಿಂಗ್ ಭಗವಾನ್. ಸೊ ಭಗವಾನ್ ಕ್ರಿಯೇಟೆಡ್ ಲಿವಿಂಗ್ ಬೀಯಿಂಗ್ಸ್. ಭಗವಂತ ಜೀವಿಗಳನ್ನು ಸೃಷ್ಟಿ ಮಾಡಿದ. ಭಗವಾನ್ ಕ್ರಿಯೇಟೆಡ್ ಲಿವಿಂಗ್ ಬೀಯಿಂಗ್ಸ್. He created the mountain, he created the river, he created the plants, he created the animals, he created the birds, and he created the human beings. ಭಗವಂತ ಏನು ಮಾಡ್ದ? ಬೇರೆ ಬೇರೆ ರೀತಿಯ ಜೀವಿಗಳನ್ನು ಸೃಷ್ಟಿ ಮಾಡ್ದ. ಗುಡ್ಡ, ಬೆಟ್ಟ, ನದಿ, ಪ್ರಾಣಿ, ಪಶು, ಪಕ್ಷಿ ಮತ್ತು ಮನುಷ್ಯರನ್ನು ಸೃಷ್ಟಿ ಮಾಡ್ದ. ಈ ಗುಡ್ಡ, ಬೆಟ್ಟ, ಪ್ರಾಣಿ, ಪಶು, ಪಕ್ಷಿ ಇವುಗಳನ್ನು ಸೃಷ್ಟಿ ಮಾಡಿದಾಗ ಭಗವಂತಗೆ ಏನು ತಲೆನೋವಿಲ್ಲ, ನೋ ಹೆಡೇಕ್ಸ್. ಭಗವಂತನಿಗೆ ಏನು ಮಾಡಿದ್ರ? ಭಗವಂತ ಪ್ರಾಣಿ, ಪಶು, ಪಕ್ಷಿಗಳನ್ನು ಎಲ್ಲಿವರೆಗೆ ಸೃಷ್ಟಿ ಮಾಡೋದು ಏನು ತಲೆನೋವು ಇಲ್ಲ. ವೆನ್ ಭಗವಾನ್ ಕ್ರಿಯೇಟೆಡ್ ಎನಿಮಲ್ಸ್, ಲಿವಿಂಗ್ ಬೀಯಿಂಗ್ಸ್, ಮೌಂಟೇನ್, ರಿವರ್, ದಿಸ್ ನೋ ಹೆಡೇಕ್ ಫಾರ್ ಭಗವಾನ್. ದಿ ಮೂಮೆಂಟ್ ಹಿ ಕ್ರಿಯೇಟೆಡ್ ಹ್ಯೂಮನ್ ಬೀಯಿಂಗ್, ದ ಟ್ರಬಲ್ ಸ್ಟಾರ್ಟೆಡ್. ಮನುಷ್ಯನ ಸೃಷ್ಟಿ ಮಾಡಿದ ಕೂಡ ಸಮಸ್ಯೆ ಶುರು ಆಯಿತು. ಏನು? ಎವ್ರಿ ಡೇ ಕಂಪ್ಲೇಂಟ್ಸ್, ಪ್ರತಿ ದಿವಸ ಕಂಪ್ಲೇಂಟು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಇದು ಸರಿ ಇಲ್ಲ. ನಮ್ಮ ಕಂಪ್ಲೇಂಟ್ಗಳಿಗೆ ಎಂಡೇ ಇಲ್ಲ. ದಿಸ್ ನೋ ಎಂಡ್ ಟು ದಿ ಕಂಪ್ಲೇಂಟ್ಸ್, ದಿಸ್ ನೋ ಎಂಡ್ ಟು ದ ಲೀಸ್ಟ್. ಅದು ಬೇಕು, ಇದು ಬೇಕು, ಇದು ಬೇಕು, ಉದ್ದ ಲೀಸ್ಟು. ಸೊ ಭಗವಂತನಿಗೆ ಭಾಳ ಸಮಸ್ಯೆ ಆಗ್ಬಿಡ್ತು. ಹಿ ಗಾಟ್ ಇನ್ ಟು ಟ್ರಬಲ್ ಜಸ್ಟ್ ಬಿಕಾಸ್ ಹಿ ಕ್ರಿಯೇಟೆಡ್ ಹ್ಯೂಮನ್ ಬೀಯಿಂಗ್ಸ್. ದಿನಾ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ಲಿಸ್ಟ್ ಕೊಡದೆ ಕೊಡೋದು. ಲಿಸ್ಟ್, ಉದ್ದ ಲಿಸ್ಟ್. ಆ್ಯಂಡ್ ವಿಶೇಷ ಹಬ್ಬ ಪೂಜೆಗಳಲ್ಲಿ ವಿಶೇಷ ಲಿಸ್ಟ್, ಸ್ಪೆಷಲ್ ಲಿಸ್ಟ್. ಫೆಸ್ಟಿವಲ್ ಟೈಮಲ್ಲಿ ಸ್ಪೆಷಲ್ ಲಿಸ್ಟ್ ಫಾರ್ ಭಗವಾನ್. ಆ್ಯಂಡ್ ಆಲ್ಸೋ ಎಜುಕೇಷನ್ ಫಾರ್ ಭಗವಾನ್. ಭಗವಂತನಿಗೆ ಪಾಠ ಬೇರೆ ಮಾಡ್ತೇವೆ ನಾವು. ಭಗವಂತ, ನನ್ನ ಮಗಳು ಎಕ್ಸಾಮಿಗೆ ಹೋಗ್ತಾರೆ, ಚೆನ್ನಾಗಿ ನೋಡ್ಕೊಳ್ಳೋಣ. ಸೊ ನಾವು ಭಗವಂತನಿಗೆ ಟೀಚ್ ಮಾಡ್ಲಿಕ್ಕೆ ಹೋಗ್ತೇವೆ ಏನೇನು ಮಾಡಬೇಕು ಅಂತ. ಭಕ್ತರ ಕಾಟದಿಂದ ಭಗವಂತ ತರಿಸ್ಕೊಳ್ಳಿಕ್ಕೆ ಭಗವಂತ ಏನು ಮಾಡ್ದ? ಸಮುದ್ರದ ಆಳಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ಟ. ಹಿ ವೆಂಟ್ ಇಂಟು ಡೀಪ್ ಇಂಟು ಸಿ. ಸಮುದ್ರ ಆಳಕ್ಕೆ ಹೋಗಿ ಎಸ್ಕೇಪ್ ಫ್ರಮ್ ಆಲ್ ದಿಸ್ ಕಂಪ್ಲೇಂಟ್ಸ್, ಎವ್ರಿ ಡೇ ಕಂಪ್ಲೇಂಟ್ಸ್. ಸೊ ಭಗವಾನ್ ವೆಂಟ್ ಇಂಟು ಡೀಪ್ ಇಂಟು ದಿ ಸಿ ಆ್ಯಂಡ್ ಹಿಡ್. ಸೊ ಹ್ಯೂಮನ್ ಬೀಯಿಂಗ್ಸ್ ಆರ್ ವೆರಿ ಸ್ಮಾರ್ಟ್, ಭಾಳ ಬುದ್ಧಿವಂತರು. ಅವ್ರು ದೇ ಮೇಡ್ ಎ ಸಬ್ಮೆರೈನ್. ಸಮುದ್ರ ಆಳಕ್ಕೆ ಹೋಗೋದು ಸಬ್ಮೆರೈನ್ ಮಾಡಿ ಎಲ್ಲಿ ಹೋಗ್ಬಿಟ್ರು. ಅಲ್ಲಿ ಜಾಗ ಇಲ್ಲ, ದರ್ ಇಸ್ ನೋ ಪ್ಲೇಸ್. ದೆನ್ ಭಗವಾನ್ ಹಿಡ್ ಹಿಮ್ಸೆಲ್ಫ್ ಇನ್ ದಿ ಮೂನ್. ಚಂದ್ರ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟ. ಸೊ ದೆನ್ ದಿ ಮೇಡ್ ಎ ರಾಕೆಟ್. ಅಲ್ಲಿ ರಾಕೆಟ್ ಮಾಡ್ಕೊಂಡು ಹೋಗ್ಬಿಟ್ರು. ದೆನ್ ಭಗವಾನ್ ಫೈನಲಿ ಗಾಟ್ ಫೆಡ್ ಅಪ್. ಏನಪ್ಪ ಮಾಡೋದು ಅಂತ ಭಗವಂತನಿಗೆ ತಲೆ ಬಿಸಿ ಆಗ್ಬಿಡ್ತು. ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಎಲ್ಲಿ ಹೋದ್ರು ಇವ್ರು ಕಂಪ್ಲೇಂಟ್, ಎಲ್ಲಿ ಹೋದ್ರು ಕಂಪ್ಲೇಂಟ್. ದಿನ ಒಂದು ದಿವಸ ಕಂಪ್ಲೇಂಟ್ ಮುಗಿದಿಲ್ಲ. ನೋ ಡೇ ವಿದೌಟ್ ಎ ಕಂಪ್ಲೇಂಟ್. ನೋ ಡೇ ವಿತ್ ಎಜುಕೇಷನ್. ಭಗವಂತ ಎಜುಕೇಷನ್ ಮಾಡಬೇಕು, ನಾವು ಭಗವಂತನಿಗೆ ಎಜುಕೇಷನ್ ಮಾಡಬೇಕು ಗೊತ್ತಿಲ್ಲ. ಭಗವಂತ ಯಾರು ಪಾಠ ಮಾಡೋದು ಗೊತ್ತಿಲ್ಲ. ದಿನ ನಮ್ಮ ಭಗವಂತನಿಗೆ ಪಾಠ. ಹಾಗೆ ಮಾಡು, ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು. ಸೊ ಫೈನಲಿ ಭಗವಾನ್ ಕಾಲ್ಡ್ ಫಾರ್ ಎ ಮೀಟಿಂಗ್, ಕ್ಯಾಬಿನೆಟ್ ಮೀಟಿಂಗ್. ಎಲ್ಲರ ಹತ್ರ ಕರೆದ, ಏನು ಮಾಡೋದು ಅಂತ. ಸೊ ದೆನ್ somebody gave a ಸಜೆಷನ್. ಭಗವಂತನಿಗೂ ಇದು ಕೊಟ್ಟರು, ಏನು ಸಲಹೆ ಕೊಟ್ಟರು. ಸೊ ಹಿ ಇಂಪ್ಲಿಮೆಂಟೆಡ್ ಸಜೆಷನ್. ಆಫ್ಟರ್ ದಟ್ ಡೇ ಆನ್ವರ್ಡ್ಸ್ ಹಿ ಈಸ್ ವೆರಿ ಪೀಸ್ಫುಲ್. ಏನು ಸಜೆಷನ್ ಅಂದರೆ, ನೀ ಎಲ್ಲಿ ಹೋಗ್ಬಿಡಪ್ಪ, ಅವ್ರು ಎಲ್ಲರೂ ಒಳಗೋಗಿ ಕೂತ್ಕೊಂಡ್ಬಿಡು, ಹಾರ್ಟಲ್ಲಿ ಹೋಗಿ ಕೂತ್ಕೊಂಡ್ಬಿಡು ಅಂತ. ಸೊ ನಮ್ಮ ಮನುಷ್ಯ ಏನು ಮಾಡ್ತಾರೆ, ಎಲ್ಲ ಕಣ್ಣೆಲ್ಲ ಹೊರಗೆ ಹೋಗೋದು. ಈ ಕೀಪ್ ಆನ್ ಸರ್ಚಿಂಗ್ ಔಟ್ಸೈಡ್. ರೈಟ್? ಮನಸ್ಸು ಒಳಗೆ ಹೋಗಿ ಬಿಡುವುದೇ ಇಲ್ಲ. ಮೈಂಡ್ ಡಸಂಟ್ ಅಲೋ ಯು ಟು ಗೋ ಇನ್ಸೈಡ್. ಸೊ the day Bhagavan entered into the heart of human being, he is very peaceful and human being is very disturbed because he is not able to find the God outside. ಮನುಷ್ಯನಿಗೆ ಏನಂದ್ರೆ ಭಗವಂತ ಹುಡುಕಿ ಸಿಗಲ್ಲ. ಭಗವಂತ ಒಳಗೆ ಕೂತ್ಕೊಂಡಿದ್ದಾನೆ, ಅವ್ನು ಕಾಣೋದೇ ಇಲ್ಲ ಒಳಗೆ. ನಮ್ಗೆ ಯಾರು ಕಾಣಬೇಕಲ್ಲ, ಭಗವಂತ ಕಾಣಲ್ಲ, ಒಳಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹೇಗಾದ್ರೂ ಮಾಡಿ ಪೂಜೆ ಮಾಡುವಾಗ ನೆಟ್ಟೆ ಕೈ ಕಾಲು ಹಿಡ್ಕೊಂಡು ಅವ್ರಿಗೆ ಇದಾಗಬೇಕು, ನೀರು ಹಾಕಬೇಕು. ಅಲ್ಲಿ ಒಳಗೆ ಎಲ್ಲಿ ಕಾಣ್ತದಲ್ಲ, ಒಳಗಿದ್ದಾರೆ. ಸೊ ಅದಕ್ಕೆ ಉಪನಿಷತ್ತು ಹೇಳ್ತದೆ, ಭಗವಂತ ಎಲ್ಲಿ ಹುಡುಕ್ಬೇಕಪ್ಪ? ಹೃದಯ, ಹಾರ್ಟ್ ಅಲ್ಲಿ ಹುಡುಕ್ಬೇಕಾದ್ರೆ ಹೇಗೆ ಮಾಡೋದು? ಮನಸ್ಸು ಓಡ್ತಾ ಇದ್ದು ಹೊರಗೆ. ಮೈಂಡ್ ಕೀಪ್ಸ್ ಆನ್ ರನ್ನಿಂಗ್. ಯು ಹ್ಯಾವ್ ಟು ಮೇಕ್ ದಿ ಮೈಂಡ್ ಸೈಲೆಂಟ್ ಆ್ಯಂಡ್ ಗೋ ಇನ್ಸೈಡ್. ಮನಸ್ಸನ್ನು ಶಾಂತ ಮಾಡಿ ಮನಸ್ಸು ಒಳಗೋಗ್ಬೇಕು. ರೈಟ್?
ಆ ಹೃದಯದೊಳಗೆ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ ಫಸ್ಟ್ ಶ್ಲೋಕ. ಗುಹಾಚರಂ, ಗುಹಾ ಅಂದರೆ ಗುಹೆ. ಹೇಗಿದೆ ಗುಹೆ? ಗುಹೆ ಮೀನ್ಸ್ ಭಗವಂತ ಗುಹೆ. ಇಟ್ಸ್ ಅ ಕೇವ್. ಈ ಸಿಟಿಂಗ್ ಇನ್ಸೈಡ್ ಕೇವ್. ಕೇವ್ ಈಸ್ ವೇರ್ ಡಾರ್ಕ್ನೆಸ್ ಇಸ್. ಗುಹೆಯಲ್ಲಿ ಕತ್ಲೆ ಇರ್ತದೆ. ಸೊ ದರ್ ಇಸ್ ಅ ಡಾರ್ಕ್ನೆಸ್ ಇನ್ಸೈಡ್ ಅಸ್. ನಮ್ಮೊಳಗೆ ಒಂದು ಕತ್ಲೆ ಇದೆ. ದರ್ ಇಸ್ ಅ ಡಾರ್ಕ್ನೆಸ್ ಇನ್ಸೈಡ್ ಅಸ್. ನಮ್ಮೊಳಗೆ ಕತ್ಲೆ ಇದೆ ಎಂತದು? ಅಜ್ಞಾನ. ಓಕೆ, ಆ ಗುಹೆಯೊಳಗೆ ಭಗವಂತ ಕೂತ್ಕೊಂಡಿದ್ದಾನಪ್ಪ. ಹಿ ಈಸ್ ಸಿಟಿಂಗ್ ದೇರ್. ಓಕೆ, ಡಾರ್ಕ್ನೆಸ್ ಆಫ್ ಇಗ್ನೋರೆನ್ಸ್ ಇಸ್ ದೇರ್ ಇನ್ಸೈಡ್. ಹಿ ಈಸ್ ಸಿಟಿಂಗ್ ಇನ್ಸೈಡ್ ದ ಕೇವ್. ಗುಹಾಚರಂ. ಅಲ್ಲಿ ಕೂತ್ಕೊಂಡಾಗ ನಾನು ಇಷ್ಟು ಸಣ್ಣವನು, ಐ ಆಮ್ ಸೋ ಸ್ಮಾಲ್, ಭಗವಾನ್ ಮಸ್ಟ್ ಬಿ ಮಚ್ ಸ್ಮಾಲರ್. ಭಗವಂತ ಇನ್ನೂ ಸಣ್ಣದಿರಬೇಕಲ್ಲ, ನಾನೇ ಇಷ್ಟು ಸಣ್ಣವನು, ಪ್ರಪಂಚ ಎಷ್ಟು ದೊಡ್ಡದೆ. ಹೌ ಬಿಗ್ ಇಸ್ ದ ವರ್ಲ್ಡ್? ಸೊ ಭಗವಾನ್ ಹೂ ಇಸ್ ಸಿಟಿಂಗ್ ಇನ್ಸೈಡ್ ಇಸ್ ಸ್ಮಾಲ್. ಸೊ ಹೌ ಇಸ್ ಇಟ್ ಪಾಸಿಬಲ್? ಎಷ್ಟು ದುಡ್ಡಿದೆ? ಈವನ್ ಇಫ್ ಈ ಸಿಟಿಂಗ್ ಯುವರ್ ಕೇವ್ ಆಫ್ ದಿ ಹಾರ್ಟ್, ನಿಮ್ಮ ಹೃದಯದೊಳಗೆ ಕೂತ್ಕೊಂಡಿದ್ರು, ದಿ ಹೋಲ್ ವರ್ಲ್ಡ್ ಇಸ್ ಇನ್ ಹಿಮ್. ಇಡೀ ವಿಶ್ವ ಅವನೊಳಗಿದೆ. ಇಡೀ ವಿಶ್ವ ಆ ಒಳಗಿರೋ, ನಿಮ್ಮ ಹೃದಯದೊಳಗಿರೋ ಭಗವಂತನೊಳಗಿದೆ. ಎಲ್ಲ ಪ್ರಾಣಿ ಪಕ್ಷಿಗಳು ಅವನೊಳಗಿದ್ದಾವೆ. ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಇನ್ ದ್ಯಾಟ್ ಭಗವಾನ್, ದ ಕಾನ್ಶಿಯಸ್ನೆಸ್. ಪ್ರಾಣಿಗಳು 3 ರೀತಿ ಪ್ರಾಣಿ ಹೇಳ್ತಾರೆ. ನಮ್ಗೆ ಪ್ರಶ್ನೆ ಬರ್ತದೆ. ಚಲಿಸುವ, ಮೂವಿಂಗ್. 3 ಟೈಪ್ಸ್ ಆಫ್ ಬೀಯಿಂಗ್ಸ್: ಮೂವಿಂಗ್, ಬ್ರೀತಿಂಗ್, ಉಸಿರಾಡುವಂಥದ್ದು, ಮತ್ತೆ ಕಣ್ಣು ಬಿಡಿಸುವಂಥದ್ದು. some living beings blink the eyes. 3 types of animals also live in that consciousness. So such a Bhagavan is ಮೂರ್ತ ಮತ್ತು ಅಮೂರ್ತ. ಅಂದರೆ he is with form and he is formless. ಭಗವಂತನಿಗೆ ರೂಪವೂ ಇದೆ, ರೂಪಾತೀತನೂ ಹೌದು. ವಿತ್ ಫಾರ್ಮ್, ವಿದೌಟ್ ಫಾರ್ಮ್. ಮೂರ್ತ, ಅಮೂರ್ತ. ವರಣೀಯ, and that is the only, he is the only one you have to praise. ಭಗವಂತ ಎಂತವನು? ಓನ್ಲಿ ಥಿಂಗ್ ವಿಚ್ ಇಸ್ ಟು ಬಿ ಪ್ರೈಸ್ಡ್ ಇನ್ ದ ವರ್ಲ್ಡ್ ಇಸ್ ಭಗವಾನ್. ಭಗವಂತನ ಯಾಕಪ್ಪ ಹೊಗಳಬೇಕು? ಭಗವಂತನಿಗೆ ಯಾಕೆ ಭಜನೆ ಮಾಡಬೇಕು? ಸೊ ದಿ ಓನ್ಲಿ ಥಿಂಗ್ ವಿಚ್ ಯು ಹ್ಯಾವ್ ಟು ಪ್ರೈಸ್ ಈಸ್ ಭಗವಾನ್. ವರಣೀಯ ಮೀನ್ಸ್ ಪ್ರೈಸಿಂಗ್. ಭಗವಂತನ ಹೊಗಳಬೇಕು, ಪುನಃ ಪುನಃ ಭಗವಂತನ ಹೊಗಳಬೇಕು. ಯಾಕೆ? ಭಗವಂತನ ಹೊಗಳಿದಾಗ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ. ದ ಮೈಂಡ್ ಬಿಕಮ್ಸ್ ಪ್ಯೂರಿಫೈಡ್. ರೈಟ್? ನಾವು ಯಾವಾಗಲೂ ಯಾವ ವಿಷಯದ ಯೋಚನೆ ಮಾಡ್ತೇವೆ, ನಮ್ಮ ಮನಸ್ಸು ಹಾಗೇ ಆಗ್ತದೆ. ವಾಟ್ ಎವರ್ ಯು ಥಿಂಕ್ ಆಫ್, ಯುವರ್ ಮೈಂಡ್ ಬಿಕಮ್ಸ್ ಲೈಕ್ ದ್ಯಾಟ್. That's why you have to always praise the highest qualities of Bhagavan, the highest qualities of Guru. It is not that Bhagavan will be pleased or Guru will be pleased. There is no difference for Bhagavan or Guru. ಭಗವಂತನಿಗೇನೋ ಈಗ ರಾಜಾದಿರಾಜ ಮಹಾರಾಜ ಅಂತ ಹೇಳಿದ್ರೆ ಮಹಾರಾಜನಿಗೆ ಖುಷಿ ಆಗ್ಬಿಡ್ತದೆ, ಭಗವಂತನಿಗೇನು ಖುಷಿ ಆಗಲ್ಲ. ಆದರೆ ಆ ಒಳ್ಳೆಯ ಗುಣಗಳನ್ನ ನೀವು ಪುನಃ ಪುನಃ ನೆನಪು ಮಾಡುತ್ತೆ, ನಮ್ಮ ಮನಸ್ಸು ಶುದ್ಧಿ ಆಗ್ತದೆ. ಅವರ್ ಮೈಂಡ್ ಬಿಕಮ್ಸ್ ಪ್ಯೂರಿಫೈಡ್. ಅಂಡರ್ಸ್ಟ್ಯಾಂಡ್? ದಟ್ಸ್ ವೈ ಭಜನೆ ಇಸ್ ದೇರ್. ಭಜನೆ ಇರೋದು ಅದಕ್ಕೆ. ನಾವು ಎಷ್ಟು ಕಾಲ ಸದಾ ಒಳ್ಳೆಯ ವಿಷಯಗಳನ್ನು ಪುನಃ 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 ಅದನ್ನು ಹೊಗಳ್ತೇವೆ, ವರ್ಣನೆ ಮಾಡ್ತೇವೆ. ವರ್ಣನೆ ಅಂದರೆ ಎಕ್ಸ್ಪ್ಲೇನ್ ಮಾಡೋದು. ರೈಟ್? ಆವಾಗ ಏನಾಗುತ್ತೆ? ಮನಸ್ಸು ಶುದ್ಧ ಆಗ್ತದೆ. ಮೆಕ್ಯಾನಿಕಲ್ ಆಗಿ, ಯಾಂತ್ರಿಕವಾಗಿ ಮಾಡೋದಲ್ಲ. ಮಂತ್ರ ಹೇಳಬೇಕು, ಒಂದು ಅರ್ಧ ಗಂಟೆಯಲ್ಲಿ ಮಂತ್ರ ಹೇಳಬೇಕು, ಯಾಕಂದ್ರೆ ಟೈಮ್ ಇಲ್ಲ. ರೈಟ್? ಆ ಮಂತ್ರದ ಅರ್ಥ ಗೊತ್ತಿಲ್ಲ, ಅದ್ರಲ್ಲಿ ಏನಂತ ಹೇಳ್ತೆ ಅಂತ ಗೊತ್ತಿಲ್ಲ, ಆಗಲ್ಲಪ್ಪ. ಅದು ಮಂತ್ರ ಹೇಳಿ ಭಗವಂತನಿಗೇನು ಉದ್ಧಾರ ಮಾಡಬೇಕಾಗಿಲ್ಲ. ಯು ಡೋಂಟ್ ಹ್ಯಾವ್ ಟು ನಿಮ್ಮ ಉದ್ಧಾರಕ್ಕೆ ಮಾಡ್ತಾ ಇರೋದು ನೀವು. ಯು ಆರ್ ಮೇಕಿಂಗ್, ಯು ಆರ್ ಚಾಂಟಿಂಗ್ ದಟ್ ಫಾರ್ ಯುವರ್ ಪ್ಯೂರಿಫಿಕೇಶನ್. ಭಗವಂತನ ಒಳ್ಳೆಯ ಗುಣಗಳನ್ನು ಪುನಃ 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 ನಾವು ಚಿಂತನೆ ಮಾಡಿದಾಗ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ. ಅರ್ಥ ಆಗ್ತೀಯಾ? ದ ಮೈಂಡ್ ಬಿಕಮ್ಸ್ ಪ್ಯೂರಿಫೈಡ್. ಅದಕ್ಕೆ ವರ್ಣೀಯ. ಹಿ ಈಸ್ ದ ಓನ್ಲಿ ಒನ್ ಹ್ಯಾವ್ ಟು ವರ್ಣೀಯ. ನಾವು ಬೇರೆಲ್ಲ ವರ್ಣನೆ ಮಾಡ್ತೇವೆ, ಎಷ್ಟು ವರ್ಣನೆ ಮಾಡಲ್ಲ ನಾವು. ಯಾವ್ದು ವಿಷಯ ವರ್ಣನೆ ಮಾಡಲ್ಲ. ಏನು ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ದೀರಾ, ಹಾ ಹಾ
ಡ್ರೆಸ್ಸು, ವಾಟ್ಸ್ ಕೈಂಡ್ ಆಫ್ ಜ್ಯುವೆಲ್ರಿ, ನೈಸ್ ಜ್ಯುವೆಲ್ರಿ. ವಾಟ್ ಎ ಸಕ್ಸಸ್ಫುಲ್ ಬ್ಯಾಟ್ಸ್ಮ್ಯಾನ್ 100 ಸೆಂಚುರೀಸ್, 100 ಸೆಂಚುರಿ ಹೊಡೆದ್ರು ಅಂತ. ಅಪ್ಪ ನೀವು ಏನಾಗಬೇಕಾಗಿದೆ? ವಾಟ್ ಆರ್ ಯು ಬಿಕಮಿಂಗ್? ವಾಟ್ ಈಸ್ ದಟ್ ಯು ವಾಂಟ್ ಟು ಬಿಕಮ್? ನಿಮ್ಗೆ ಏನಾಗಬೇಕಾಗಿದೆ? ನೀವು ಯಾವ್ದ್ರ ಬಗ್ಗೆ ಪುನಃ ಪುನಃ ಚಿಂತೆ ಮಾಡ್ತೀರಿ, ನೀವು ಅದಾಗ್ತೀರಾ. ವಾಟ್ ಎವರ್ ಯು ಕೀಪ್ ಥಿಂಕಿಂಗ್, ಯು ಬಿಕಮ್ ದ್ಯಾಟ್. What is the point in thinking about something, some batsman, some sports match, some running race? Do you want to become a sportsman? Think of it. Temporary. ನಾವು ಯಾವ್ದಾವ್ದ್ರ ಬಗ್ಗೆ ಹೊಗಳ್ತಾ ಕೂತ್ಕೊಳ್ತೇವೆ. ಅಟ್ಲೀಸ್ಟ್ ಏನಂದ್ರೆ ಅಡಿಗೆ ಬಗ್ಗೆ, ಆಹಾ ಕಿತ್ಲಾಗ್ರಂದಪ್ಪ. ಏನು ಪ್ರಯೋಜನ ಅದರಿಂದ? ಎಲ್ಲ ಟೆಂಪರರಿ, ಅದು ಶಾಶ್ವತ ಅಲ್ಲ. ಭಗವಂತ ಮಾತ್ರ ಶಾಶ್ವತ. ಗಾಡ್ ಅಲೋನ್ ಈಸ್ ರಿಯಲ್, ಗಾಡ್ ಅಲೋನ್ ಈಸ್ ಎಟರ್ನಲ್, ಗಾಡ್ ಅಲೋನ್ ಹ್ಯಾಸ್ ದ ಹೈಯೆಸ್ಟ್ ಪಾಸಿಟಿವ್ ಕ್ವಾಲಿಟೀಸ್. ಭಗವಂತನ 2 ರೂಪಗಳು, ನಿರ್ಗುಣ ಮತ್ತು ಸಗುಣ. ನಿರ್ಗುಣ ಇಸ್ ಫಾರ್ಮ್ಲೆಸ್ ಅಂಡ್ ಸಗುಣ ಇಸ್ ವಿತ್ ಫಾರ್ಮ್. ಫಾರ್ಮ್ಲೆಸ್ ಹ್ಯಾಸ್ ನೋ ಕ್ವಾಲಿಟೀಸ್. ನಿರ್ಗುಣದಲ್ಲಿ ಯಾವ ಗುಣಗಳು ಗೊತ್ತಾಗೋದಿಲ್ಲ. ಸಗುಣದಲ್ಲಿ ಎಲ್ಲ ಗುಣಗಳು ವ್ಯಕ್ತ ಆಗ್ತವೆ. ಆಲ್ ಗುಣಾಸ್ ಮ್ಯಾನಿಫೆಸ್ಟ್ ಇನ್ ದಿ ಸಗುಣ. ಆ ಭಗವಂತನ ಒಳ್ಳೆ ಗುಣಗಳನ್ನು ಪುನಃ ಪುನಃ ಚಿಂತನೆ ಮಾಡೋದೇ ಮುಕ್ತಿಗೆ ಸಾಧನ. ಎಂಥ ಗುಣ ಭಗವಂತಂದು? ಶಾಂತಿ, ಪ್ರೇಮ, ಧರ್ಮ, ಜ್ಞಾನ. We have to constantly again and again think of the qualities of Bhagavan, the highest qualities of Bhagavan. What is that? Shanti, peace, the prema, the love, the wisdom, jnana, right? Maya Atita, he is beyond Maya, because we are trapped in Maya. Again and again we have to think of Bhagavan as beyond Maya. Mayin ದಾಟಿದವನು, ಮಾಯಿಂದ ಮೀರಿದವನು. ಆ ಭಗವಂತನ ನೀವು ಯಾವ ಒಳ್ಳೆ ಗುಣಗಳನ್ನು ಥಿಂಕ್ ಮಾಡ್ತೀರಾ, ಪುನಃ ಯೋಚನೆ ಮಾಡ್ತೀರಾ, ನಿಮಗೆ ಅದು ಗೊತ್ತಾಗುತ್ತೆ ಖಂಡಿತವಾಗಿ. ಆ ಗುಣಗಳು ನಿಮ್ಮಲ್ಲಿ ಮೂಡಿ ಬರ್ತವೆ. ಅದಕ್ಕೆ ಸಾರೂಪ್ಯ ಅಂತ ಹೇಳೋದು. ವಾಟ್ ಎವರ್ ಕ್ವಾಲಿಟೀಸ್ ಆಫ್ ಭಗವಾನ್ ಯು ಕೀಪ್ ಆನ್ ಥಿಂಕಿಂಗ್ ಅಗೇನ್ ಅಂಡ್ ಅಗೇನ್, ದಟ್ಸ್ ಕಾಲ್ಡ್ ಸಾರೂಪ್ಯ. ಅದಕ್ಕೆ ಹೇಳಿ ನೀವು ಮಂತ್ರ ಮಾಡಿ, ಜಪ ಮಾಡಿ, ಯಾವುದು ಸ್ತೋತ್ರ ಹೇಳಿ ಅಂತ ಸುಮ್ಮನೆ ಚಟ ಮಾಡೋದಲ್ಲ ಅದು. ಆ ಭಗವಂತನ ಗುಣಗಳನ್ನು ಪುನಃ ನೆನ್ ಮಾಡ್ಕೋದು ನಮ್ಮಲ್ಲಿ ಮೂಡಿ ಬರ್ತದೆ. ಅದು ಇಟ್ ಕೀಪ್ಸ್ ಕಮಿಂಗ್ ಇನ್ ಅಸ್. ಅರ್ಥ ಆಗ್ತೀಯಾ? ನಾವು ಯಾವ ದೇವತೆಯ ಸ್ತೋತ್ರ ಮಾಡ್ತೇವೆ, ಆ ದೇವತೆಯ ಗುಣಗಳು ನಮ್ಮಲ್ಲಿ ಬಿಡ್ತವೆ. ಭಗವಂತ ನಮ್ಮ ತಂದೆ ಅಥವಾ ತಾಯಿ, ವಿ ಸೇ ಗಾಡ್ ಈಸ್ ಅವರ್ ಫಾದರ್ ಆರ್ ಮದರ್. ಅಟ್ ಲೀಸ್ಟ್ ಸಮ್ ಕ್ವಾಲಿಟಿ ಆಫ್ ಫಾದರ್ ಅಂಡ್ ಮದರ್ ಶುಡ್ ಕಮ್ ಇನ್ ಯು. ಅದರ್ಸ್ ವಾಟ್ ಈಸ್ ಫಾದರ್ ಅಂಡ್ ವಾಟ್ ಇಸ್ ಮದರ್? ಭಗವಂತ ನಿಮ್ಮ ತಂದೆ ತಾಯಿ ಆಗ್ಬಿಟ್ರೆ ಆ ಭಗವಂತ ಸ್ವಲ್ಪ ಗುಣ ನಿಮ್ಮಲ್ಲಿ ಬರಬೇಕಾ? ಇಲ್ರಿ ತಂದೆ ತಾಯಿ ಎಂಥದ್ದು? ಐ ಆಮ್ ಶಿಷ್ಯ ಆಫ್ ದಿಸ್ ಗುರು, ಐ ಫಾಲೋ ಹಿಮ್. ನಾನು ಆ ಗುರುವಿನ ಫಾಲೋ ಮಾಡ್ತೇನೆ. ಆ ಗುರುವಿನ ಗುಣಗಳು ನಿಮ್ಮಲ್ಲಿ ಬಂದವ ಸ್ವಲ್ಪ ಆದರೂ, ಸಮ್ ಕ್ವಾಲಿಟೀಸ್ ಹ್ಯಾವ್ ಕಮ್ ಇನ್ ಯು, ದೆನ್ ಯು ಬಿಕಮ್ ಶಿಷ್ಯ. ಆ ಗುರುವಿನ ಗುಣಗಳು ನಿಮ್ಮಲ್ಲಿ ಮೂಡಿ ಬಂದವ, ಜ್ಞಾನ ಆಗಲಿ, ಭಕ್ತಿ ಆಗಲಿ, ವೈರಾಗ್ಯ ಆಗಲಿ, ಡಿಟ್ಯಾಚ್ಮೆಂಟ್ ಆಗಲಿ ಮೂಡಿ ಬಂತ, ಆವಾಗ ಶಿಷ್ಯ ಆದ್ರೆ. ಭಗವಂತನ ಪೂಜೆ ಮಾಡಿದೆ ನಾನು, ಆ ಭಗವಂತನ ಸ್ವಲ್ಪ ಗುಣಗಳು ನಿಮ್ಮಲ್ಲಿ ಬಂದವ, ಶುದ್ಧ ಆಯ್ತಾ ಮನಸ್ಸು, ಆಗ ಭಗವಂತನ ಪೂಜೆ ಮಾಡಿದ್ವಿ. ಇಫ್ ಯು ಆರ್ ಡಿಸೈಪಲ್ ಆಫ್ ಎ ಗುರು, the qualities of the guru, the compassion, the wisdom, the love, the clarity has started coming in you, then you have become really disciple. If you are worshipping Bhagavan, the qualities of Bhagavan whom you worship, if it's Shiva, Vairagya, Rama, Dharma, some of these qualities come in you because mind is getting purified. That is the purpose of constantly thinking, constantly praying, chanting. You understand? It's not that Bhagavan will be pleased because you chant. ಭಗವಂತನಿಗೆ ಬಹಳ ಖುಷಿ ಆಯ್ತು ನೀವು ಹೇಳಿದ್ರಿ ಅಂತ ಏನಿಲ್ಲ. ನೀವು ಉದ್ಧಾರ ಆಗ್ತೀರಾ, ಯು ಬಿಕಮ್ ಗ್ರೇಟ್. ಇಲ್ಲಿ ನಾವು ಏನು ಥಿಂಕ್ ಮಾಡ್ತೀವಿ ದಿನ ಇಡೀ ದಿವಸ, ನಮ್ಮಲ್ಲಿ ಏನು ಯೋಚನೆ ಮಾಡ್ತೇವೆ, ನಮ್ಮ ತಲೆಯಲ್ಲಿ ಏನು ಓಡ್ತದೆ? ವಾಟ್ ಆಲ್ ಥಿಂಗ್ಸ್ ವಿಚ್ ಗೋಸ್ ಇನ್ ಅವರ್ ಹೆಡ್? ಆಲ್ ಡೇ ಟು ಡೇ ಪ್ರಾಬ್ಲಮ್ಸ್, ರೈಟ್? ದಿನನಿತ್ಯದ ಪ್ರಾಬ್ಲಮ್ಗಳು. ನನ್ನ ಬಾಸ್ ಹಾಗೆ, ನನ್ನ ಬಾಸ್ ಹೀಗೆ, ರೈಟ್? ದ ಸ್ಟಾಕ್ ಮಾರ್ಕೆಟ್ ಅಪ್ಪು, ಸ್ಟಾಕ್ ಮಾರ್ಕೆಟ್ ಡೌನು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, economic downturn. What keeps on going in your head? Please understand, if you read the newspaper,
everything will be negative in the newspaper, because newspaper is supposed to only negative things can be news. Positive things cannot be news, please understand. Positive things news ಆಗುದಿಲ್ಲ. Somebody was dying in the road, no? Somebody gave some water, it will not become news. Somebody killed somebody, that becomes a news. ಯಾರನ್ನ ಸಾಯಿಸಿದ್ರು ಅದು ನ್ಯೂಸ್ ಆಗ್ತದೆ. ಅಲ್ಲಿ ರಸ್ತೆಯಲ್ಲಿ ಯಾರು ಸಾಯ್ತಾ ಬಿದ್ದಿರ್ತಾರೆ, ಸ್ವಲ್ಪ ನೀರು ಕೊಟ್ಟರೆ ನ್ಯೂಸ್ ಆಗಲ್ಲ, ರೈಟ್? ಸೊ ನಿಮ್ಗೆ ಇಡೀ ದಿವಸ ನಿಮ್ಮ ತಲೆಯಲ್ಲಿ ಏನು ನ್ಯೂಸ್ ಓಡ್ತಾ ಇದೆ? ವಾಟ್ ನ್ಯೂಸ್ ಇಸ್ ರನ್ನಿಂಗ್ ಇನ್ ಯುವರ್ ಹೆಡ್? ನೆಗೆಟಿವ್. ಸೊ ಮೈಂಡ್ ವಿಲ್ ಬಿಕಮ್ ಡಿಪ್ರೆಸ್ಡ್ ಆ್ಯಂಡ್ ಮೈಂಡ್ ವಿಲ್ ಬಿಕಮ್ ಪೊಲ್ಯೂಟೆಡ್ ಬಿಕಾಸ್ ಆಫ್ ದಿಸ್ ಕಾನ್ಸ್ಟೆಂಟ್ ಥಿಂಕಿಂಗ್ ಆಫ್ something which is going on, right? And what is your favorite serial? TV serials. Only crying is there. If you switch on the TV, they'll be crying. Alude. That's my favorite serial. Huh? ಅಲ್ಲ ನನಗೆ ಹೆಸರು ಗೊತ್ತಿಲ್ಲ, ನಾನು ಅದು ಟಿವಿ ಅದು ಅಳುಬೇಕಾದ್ರೆ ಕೂಡ ಆಫ್ ಮಾಡಿಬಿಡ್ತಾರೆ. ಯು ಪ್ಲೀಸ್ ಟೆಲ್ ಮಿ ಎ ಸೀರಿಯಲ್ ವಿಚ್ ಇಸ್ ನಾಟ್ ಕ್ರೈಯಿಂಗ್. ಅಳ್ತಾ ಇರೋ ಸೀರಿಯಲ್ ಅಲ್ದಿದೆ ಹೇಳಿ, ಆ್ಯಂಡ್ ನಿಮ್ಮ ಫೇವರೆಟ್ ಸೀರಿಯಲ್ ಅದು. ದೆನ್ ವಾಟ್ ಹ್ಯಾಪನ್ ಟು ಯುವರ್ ಕಾನ್ಷಿಯಸ್ನೆಸ್? ನಿಮ್ಮ ಮನಸ್ಸಿಗೆ ಏನಾಗ್ತದೆ? ಒಂದು ಅರ್ಧ ಗಂಟೆ ಜಪ ರಾಮ ರಾಮ ರಾಮ, ಆ ರಾಮನ ಗುಣಗಳು ನೆನಪಿಲ್ಲ. ಯು ಡೋಂಟ್ ಇವನ್ ನೋ ವಾಟ್ ರಾಮಾಸ್ ಗುಣ ಸರ್. ಸ್ತೋತ್ರ ಪಟ 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 ಮೆಕ್ಯಾನಿಕಲ್. ನಿಮಗೂ ಆ ಟೇಪ್ ರಿಕಾರ್ಡರ್ ವ್ಯತ್ಯಾಸ ಏನು? ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಅಂಡ್ ದ ಟೇಪ್ ರಿಕಾರ್ಡರ್? You have to think consciously, you have to do japa consciously with the understanding and really understanding the praise and the quality of God. ಸುಮ್ಮನೆ ಅಲ್ಲ ಭಗವಂತನ ಗುಣಗಳನ್ನು ಹೊಗಳೋದು. You have to really appreciate that. Then what will happen? Your mind will become purified. ಮನಸ್ಸು ಶುದ್ಧ ಆಗ್ತದೆ. ಮಾಡಿದ್ರಾ? ಸೊ ವರಣೀಯಂ ಅಂದ್ರೆ ಭಗವಂತನ ವರ್ಣನೆ ಮಾಡಬೇಕು. ನಿಮ್ಮ ದಿನಕ್ಕೆ 24 ಗಂಟೆಯಲ್ಲಿ ನಿಮ್ಗೆ ಎಷ್ಟು ಕಾಲ ನಿಮ್ಮ ಭಗವಂತನ ವರ್ಣನೆ ಹೋಗುತ್ತೆ ಮನಸ್ಸು? ಪ್ಲೀಸ್ ಟೆಲ್ ಮಿ. 24 ಗಂಟೆಯಲ್ಲಿ 24 hours in 24 hours time you have in day. How much time how much time you spend in really thinking and praising the qualities of Bhagavan? ಭಗವಂತನ ಗುಣಗಳನ್ನು ವರ್ಣನೆ ಮಾಡಿದ್ರೆ ಎಷ್ಟು ಸಮಯ ಹೋಗುತ್ತೆ ನಿಮ್ಮದು? ಭಗವಂತ ನೀನು ಟೈಮ್ ಸ್ಪೇರ್ ಮಾಡ್ತಾರೆ, 10 ನಿಮಿಷ ಪೂಜೆ ಟೈಮ್, 10 minutes ಪೂಜಾ ಟೈಮ್. ಹಾಗಲ್ಲ. ಕಾನ್ಸ್ಟೆಂಟ್ಲಿ ಯು ಹ್ಯಾವ್ ಟು ಥಿಂಕ್ ಆಫ್ ಭಗವಾನ್, ದ ಕ್ವಾಲಿಟೀಸ್ ಆಫ್ ಭಗವಾನ್. ಭಗವಂತನ ಗುಣಗಳನ್ನು ಪುನಃ 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 ನೆನಪು ಬರ್ತಾ ಇರಬೇಕು. ವರಣೀಯಂ. ಮನಸ್ಸು ಶುದ್ಧ ಆಗ್ಬಿಡ್ತದೆ. ನೀವು ಏನೇ ಕೆಲಸ ಮಾಡ್ತಾರೋ ಭಗವಂತನ ನೆನಪು, ಗುರುವಿನ ನೆನಪು ಪುನಃ ಪುನಃ ಬರ್ತಾ ಇದ್ರೆ ಮನಸ್ಸು ಶುದ್ಧ ಆಗ್ತದೆ. ಮೈಂಡ್ ಗೆಟ್ಸ್ ಪ್ಯೂರಿಫೈಡ್. ದಟ್ಸ್ ಕಾಲ್ಡ್ ವರಣೀಯಂ. ನಿಮ್ಮ ಮನಸ್ಸಲ್ಲಿ ದುಃಖ ಇದೆಯಾ? ಇಸ್ ದರ್ ಅನ್ಹ್ಯಾಪಿನೆಸ್ ಇನ್ ಯುವರ್ ಮೈಂಡ್? ಇಸ್ ದರ್ ಟೆನ್ಷನ್ ಇನ್ ಯು? ನಿಮ್ಮ ಜೀವನದಲ್ಲಿ ಟೆನ್ಷನ್ ಇದೆಯಾ? ಅನ್ಹ್ಯಾಪಿನೆಸ್ ಇದೆಯಾ? ದೆನ್ ಯು ಹ್ಯಾವ್ ನಾಟ್ ಲರ್ನ್ ಹೌ ಟು ಪ್ರೈಸ್ ಭಗವಾನ್. ಭಗವಂತನ ಗುಣಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡಿಲ್ಲ. ಇದೇ ಸಗುಣ ಉಪಾಸನೆ, ಭಗವಂತನ ಗುಣಗಳ ಉಪಾಸನೆ. ವರಣೀಯಂ. Those 3 types of animals. Is there any significance or just what are the 3 types? Like moving, breathing? I don't know. It may be there, but I'm not able to understand. ಕಡೆಗೆ then there is other thing is ಭಗವಂತ ಬಗ್ಗೆ ನನಗೆ ಗೊತ್ತಿದೆ. ಐ ನೋ ಅಬೌಟ್ ಭಗವಾನ್, ರೈಟ್? ಭಗವಂತನ ಬಗ್ಗೆ ನನಗೆ ಗೊತ್ತಿದೆ ಅಂತ ಹೇಳ್ತೇವೆ. ವಿ ನೋ ಅಬೌಟ್ ಭಗವಾನ್. ವಾಟ್ ಎವರ್ ಯು ನೋ ಅಬೌಟ್ ಭಗವಾನ್ ಈಸ್ ಇನ್ಕಂಪ್ಲೀಟ್. ಭಗವಾನ್ ಕೆನಾಟ್ ಬಿ ನೋನ್. ಭಗವಂತನ ನೀವು ಪೂರ್ತಿಯಾಗಿ ತಿಳ್ಕೊಳ್ಳೋಕೆ ಸಾಧ್ಯ, ಸ್ವಲ್ಪ ತಿಳ್ಕೊಬೋದು. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಗವಾನ್ ಲಿಟಲ್ ಬಿಟ್, ಬಟ್ ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಭಗವಾನ್ ಲಿಟಲ್. ಇಫ್ ಯು ಸೇ ಭಗವಾನ್ ಪ್ರೇಮ ಸಾಗರ ಅಂತ ಹೇಳ್ತಿರೋದು, ಹಿ ಈಸ್ ಆಫ್ ಲವ್ ಅಂತ ಹೇಳ್ತೀವಿ. ಆ ಭಗವಂತ ಪ್ರೇಮ ಸಾಗರ ಅಂತ ನಿಮಗೆ ಕಲ್ಪನೆ ಮಾಡ್ಲಿಕ್ಕೆ ಆಗಲ್ಲ. ಹೌ ಮಚ್ ಲವ್ ಇಸ್ ದಟ್ ಯು ಕೆನಾಟ್ ಇಮ್ಯಾಜಿನ್. ಓಕೆ, ಬಿಕಾಸ್ ಮೈಂಡ್ ಈಸ್ ಲಿಮಿಟೆಡ್. ಮನಸ್ಸು ಸಣ್ಣದು. ದ ಮೈಂಡ್ ಈಸ್ ವೆರಿ ಸ್ಮಾಲ್. ಆ್ಯಂಡ್ ವಿತ್ ದಟ್ ಸ್ಮಾಲ್ ಥಿಂಗ್ ಯು ಆರ್ ಟ್ರೈಂಗ್ ಟು ಮೆಷರ್ ಭಗವಾನ್, ವಿಚ್ ಇಸ್ ನಾಟ್ ಪಾಸಿಬಲ್. ಭಗವಂತನ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಆಗುದೇ ಇಲ್ವಾ? ಆಗುತ್ತೆ. ಎಷ್ಟು? ಸ್ವಲ್ಪ. ಆ ಸ್ವಲ್ಪ ಹೇಳಿದ್ರೆ ನೀವು ಉದ್ಧಾರ ಆಗ್ಬಿಡ್ತೀರ. ಇವನ್ ದಟ್ ಲಿಟಲ್ ಬಿಟ್ ವಿಲ್ ಮೇಕ್ ಯು ಅಪ್ಲಿಫ್ಟ್ ಯು.
ಆ ಸ್ವಲ್ಪ ಭಗವಂತ ಬಗ್ಗೆ ನಾವು ಯೋಚನೆ ಮಾಡ್ತೀವಲ್ಲ ಅದು ನಮಗೆ ಉದ್ಧಾರ ಮಾಡ್ತದೆ, ಪ್ಯೂರಿಫೈ ಮಾಡ್ತದೆ. ಭಗವಂತನ ಮನಸ್ಸಿಂದ ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿಂದ ಸ್ವಲ್ಪ ತಿಳಿಬೋದು, ಬಟ್ ಪೂರ್ತಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಪೂರ್ತಿಯಾಗಿ ತಿಳಿಲಿಕ್ಕೆ ಯಾಕೆ ಸಾಧ್ಯ? ಮನಸ್ಸು ನಾಶ ಆದಾಗ, ಮನಸ್ಸು ಭಗವಂತನಲ್ಲಿ ಸೇರ್ಕೊಂಡಾಗ. when the mind gets merged in Bhagavan, you know Bhagavan, because Bhagavan only knows, you know, you can't know. Mind becomes no mind, then you become one with the Bhagavan, consciousness. ಮನಸ್ಸು ಅಮನಸ್ಕ ಆದಾಗ ಭಗವಂತನೊಟ್ಟಿಗೆ ಸೇರ್ಕೊಳ್ತೀರ. ಅಷ್ಟರೊಳಗೆ ಮನಸ್ಸು ಎಷ್ಟೇ ಮಾಡಿದ್ರು ಸ್ವಲ್ಪ 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 ತಿಳ್ಕೊಳ್ಳೋ ಭಗವಂತ. ಯು ಕ್ಯಾನ್ ಓನ್ಲಿ ನೋ ಲಿಟ್ಲ್ ಬಿಟ್, ಬಟ್ ದಟ್ಸ್ ಅ ಕ್ವಾಲಿಟಿ. ದಟ್ಸ್ ವೈ ಇಸ್ ರಿಕ್ವೈರ್ಡ್ ಫಾರ್ ಯು ಟು ಪ್ಯೂರಿಫೈ. ಮನಸ್ಸು ಪ್ಯೂರಿಫೈ ಆದರೆ ತಾನು ಶುದ್ಧ ಆಗೋದು, ಶುದ್ಧ ಆದರೆ ತಾನು ಮನಸ್ಸು ಶಾಂತ ಆಗೋದು. ವೆನ್ ದ ಮೈಂಡ್ ಇಸ್ ಪ್ಯೂರಿಫೈಡ್ ಓನ್ಲಿ ಮೈಂಡ್ ಬಿಕಮ್ಸ್ ಸೈಲೆಂಟ್. ಇಫ್ ಯರ್ ಮೈಂಡ್ ಇಸ್ ನಾಟ್ ಸೈಲೆಂಟ್ ಬಿಕಾಸ್ ಮೈಂಡ್ ಇಸ್ ನಾಟ್ ಪ್ಯೂರಿಫೈಡ್. ಮನಸ್ಸು ಶುದ್ಧ ಆಗಿಲ್ಲ. ಮನಸ್ಸು ಶುದ್ಧ ಯಾಕಾಗಿಲ್ಲ? ಭಗವಂತನ ಗುಣಗಳ ಚಿಂತನೆ ಮಾಡಿಲ್ಲ ಪೂರ್ತಿಯಾಗಿ. ಅರ್ಥ ಆಗ್ತೀಯಾ? ಅಶುದ್ಧ ಮನಸ್ಸಲ್ಲಿ ಎಲ್ಲಾಗುತ್ತದೆ? ಆ ಮನಸ್ಸು ಓಡ್ತಾ ಇರ್ತದೆ. ಸೊ ಒಂದು ಕಪ್ಪೆ ಇತ್ತು ಬಾವಿಯಲ್ಲಿ. ದರ್ ಇಸ್ ಎ ಫ್ರಾಗ್ ಇನ್ ದ ವೆಲ್. Okay. One bird comes and starts singing near the well. That's a bird which is singing near the well. The bird singing about the ocean. ಆ ಹಕ್ಕಿ ಏನು ಮಾಡ್ತದೆ? ಸಮುದ್ರದ ಬಗ್ಗೆ ಹಾಡ್ತಾ ಇದೆ. Then the frog asks the bird. ಕಪ್ಪೆ ಆ ಪ್ರಾಣಿಯನ್ನು, ಆ ಪಕ್ಷಿಯನ್ನು ಕೇಳ್ತದೆ, ಯಾರ ಬಗ್ಗೆ ಹೇಳ್ತಿದ್ಯಾ? What are you speaking of? What are you singing about? The bird says, I am singing about the ocean. ಸಮುದ್ರದ ಬಗ್ಗೆ ಹಾಡ್ತಾ ಇದ್ದೇನೆ. ಸಮುದ್ರ ತುಂಬ ನೀರಿದೆ. ಲಾಟ್ ಆಫ್ ವಾಟರ್ ಇನ್ ಓಷನ್. ಸಮುದ್ರ ತುಂಬ ನೀರಿದೆ ಅಂತ. ದೆನ್ ದ ಫ್ರಾಗ್ ಇಸ್ ಸರ್ಪ್ರೈಸ್ಡ್. ಕಪ್ಪೆಗೆ ಆಶ್ಚರ್ಯ ಆಗ್ತದೆ. ಹೌ ಮಚ್ ವಾಟರ್? ಎಷ್ಟು ನೀರಿದೆ? ನಮ್ಮ ಬಾವಿಯಲ್ಲಿ ಇರೋದಕ್ಕಿಂತ ಜಾಸ್ತಿ ಇದೆಯಾ? ಇಸ್ ದರ್ ಮೋರ್ ವಾಟರ್ ದೆನ್ ಮೈ ವೆಲ್? ರೈಟ್? ಇಟ್ ಶೋಸ್ ದ ವೆಲ್ ಆ್ಯಂಡ್ ಸೇಸ್, ಇಸ್ ದರ್ ಮೋರ್ ವಾಟರ್ ದೆನ್ ದಿಸ್? ದ ಬರ್ಡ್ ಲಾಫ್ಸ್. ಲಾಟ್ ಮೋರ್. ತುಂಬ ಜಾಸ್ತಿ ಇದೆ. ಎಷ್ಟು? ಬಾವಿಯಲ್ಲಿ ನೀರಿಗಿಂತ ಜಾಸ್ತಿ ಇದೆ. ಸ್ವಲ್ಪ ಕೈ ದೊಡ್ಡದು ಮಾಡ್ತದೆ ಕಪ್ಪೆ ಕೈ ಎಷ್ಟು? ಇಷ್ಟು ಸಣ್ಣದು. ದ ಫ್ರಾಗ್, ಇಸ್ ದಿಸ್ ಇಷ್ಟಕ್ಕಿಂತ ಜಾಸ್ತಿ ಇದೆಯಾ ಅಂತ? ಇಸ್ ದರ್ ಮೋರ್ ವಾಟರ್ ದೆನ್ ದಿಸ್? ದ ಬರ್ಡ್ ಲಾಫ್ಸ್. ನೋ ಮೋರ್ ದೆನ್ ದಟ್. ಆ ಹಕ್ಕಿ ಹೇಳ್ತದೆ ಇನ್ನೂ ಜಾಸ್ತಿ ಅಂತ. ದೆನ್ ಫ್ರಾಗ್ ಸೇಸ್, ಯು ಆರ್ ಎ ಲಯರ್. ನೀನು ಸುಳ್ಳು ಹೇಳ್ತೀಯ ಅಂತ. ದಟ್ಸ್ ನೋ, ಇಟ್ಸ್ ನಾಟ್ ಪಾಸಿಬಲ್ ಅಂತ. ಸೊ ನಮ್ಗೆ ಏನಾಗುತ್ತೆ? ನಮ್ಮ ಮನಸ್ಸು ಇದೆಯಲ್ಲ ಕಪ್ಪೆ ಇದ್ದಾಗೆ. ದ ಮೈಂಡ್ ಇಸ್ ಲೈಕ್ ಎ ಫ್ರಾಗ್, ರೈಟ್? ಮನಸ್ಸೇನಿದೆ ಕಪ್ಪೆ ಹಾಗೆ. ಏನು ಮಾಡ್ತದೆ? ವಾಟರ್ 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 ಅಂತ ಇರ್ತದೆ. ಮನಸ್ಸು ಏನು ಮಾಡ್ತದೆ? ಕಟ 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 ವಾಟರ್ 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 ಅಂತ ಇರ್ತದೆ. ಏನೋ ಮಾಡ್ತಾ ಇರ್ತದೆ, ಏನೋ ವಾಟರ್ 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 ವಾಟರ್. ಮೈಂಡ್ ಕೀಪ್ಸ್ ಆನ್ ಚಾಟ್ರಿಂಗ್. ಆ್ಯಂಡ್ ಮೈಂಡ್ ವಾಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಭಗವಾನ್, ವಿಚ್ ಇಸ್ ನಾಟ್ ಪಾಸಿಬಲ್. ಮನಸ್ಸು ಭಗವಂತನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ? ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸ್ವಲ್ಪ ಇದೆ. ಬಟ್ ಪೂರ್ತಿ ಅರ್ಥ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಮನಸ್ಸನ್ನು ಭಗವಂತನಿಗೆ ಸರೆಂಡರ್ ಮಾಡಬೇಕು. ಮೈಂಡ್ ಹ್ಯಾಸ್ ಟು ಬಿ ಸರೆಂಡರ್ ಟು ಭಗವಾನ್. ಓನ್ಲಿ ವೆನ್ ಯು ಸರೆಂಡರ್ ಮೈಂಡ್ ಟು ಭಗವಾನ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಗವಾನ್ ವೆಲ್. ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಶ್ಲೋಕ. ಭಗವಂತನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾವಾಗ ಸಾಧ್ಯ? ಭಗವಂತನಿಗೆ ಶರಣಾಗ್ತೇನೆ ಅಂತ. ಐ ಹ್ಯಾವ್ ಟು ಸರೆಂಡರ್ ಭಗವಾನ್ ಅಂತ. ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸರೆಂಡರ್ ಟು ಭಗವಾನ್? ಭಗವಾನ್, ನಾಳೆ ಪರೀಕ್ಷೆ ಇದೆ, ಎಕ್ಸಾಮ್ ಇದೆ. ಟುಮಾರೋ ಇಸ್ ಎಕ್ಸಾಮ್ ಆ್ಯಂಡ್ ಐ ಹ್ಯಾವ್ ನಾಟ್ ಸ್ಟಡಿ. ನಾನು ಸ್ಟಡಿ ಮಾಡಿಲ್ಲ. ಯು ಪ್ಲೀಸ್ ಟೇಕ್ ಕೇರ್, ಐ ಆಮ್ ಸರೆಂಡರಿಂಗ್ ಟು ಯು. ಭಗವಂತ, ನಾನು ನಾಳೆ ಪರೀಕ್ಷೆ ಇದೆ, ನನಗೆ ರಕ್ಷಣೆ ಮಾಡು, ನಾನು ಓದಲಿಲ್ಲ, ನಾನು ಹಿಂಗೆ ಶರಣಾಗತ ಆಗಿದೆ ಅಂತ. ಭಗವಂತನಿಗೆ ನಮ್ಗೆ ಶರಣಾಗತ್ತೆ. ಭಗವಂತ ನಮ್ಗೆ ಕೆಲಸ ಮಾಡಲಿಕ್ಕೆ. ವಿ ಆರ್ ಸರೆಂಡರ್ ಟು ಭಗವಾನ್ ಟು ಗೆಟ್ ಅವರ್ ವರ್ಕ್ ಡನ್. ದಿಸ್ ಇಸ್ ನಾಟ್ ಸರೆಂಡರ್. ಸರೆಂಡರ್ ಏನು? ವಾಟ್ ಇಸ್ ದ ಸರೆಂಡರ್? ದ ಮೈಂಡ್ ಹ್ಯಾಸ್ ಟು ಬಿ ಸರೆಂಡರ್. ಮನಸ್ಸನ್ನು ಕೊಟ್ಬಿಡ್ಬೇಕು ಭಗವಂತನಿಗೆ. ನಾವು ಮನಸ್ಸು ಯಾರ್ಯಾರಿಗೆ ಕೊಟ್ಬಿಟ್ಟಿದ್ದೀವಪ್ಪ? ಹುಮಾಲ್ ಯು ಗಿವನ್ ಯುವರ್ ಮೈಂಡ್ ಟು? ಹಾಂ, ಯಾರ್ಯಾರಿಗೆ ಮನಸ್ಸು ಕೊಟ್ಬಿಟ್ಟಿದ್ದೀರಾ? ಹುಡುಗಿಗೆ, ಹುಡುಗನಿಗೆ, ಇಬ್ಬರು ಸೇರಿ ಅದರ ಆಟ ಆಡ್ತಾ ಇರ್ತಾರೆ ಮನಸ್ಸು. ದೇ ಕೀಪ್ ಆನ್ ಪ್ಲೇ. ದ ಬಾಯ್ ಗಿವ್ಸ್ ದ ಮೈಂಡ್ ಟು ಗರ್ಲ್, ಗರ್ಲ್ ಗಿವ್ಸ್ ದ ಮೈಂಡ್ ಟು ಬಾಯ್. Okay, both of them give mind to movie theater, and sometimes we give to Shah Rukh Khan, some actor. Only when you surrender the mind to Bhagavan. Hello? ಹೇಳಿದ್ವಿ. ಹಲೋ ಹೇಳಿದ್ವಿ. ನಾಳೆ ಸಂಜೆ
ಹೌದು, ಆಗಿರಲು ಬರ್ಬೋದು. ಯು ಕ್ಯಾನ್ ಕಮ್ ನೌ ಆಲ್ಸೋ. ಸೊ ವಿ ಆರ್ ಎಕ್ಸ್ಪರ್ಟ್ ಇನ್ ಗಿವಿಂಗ್ ದ ಮೈಂಡ್ ಟು ಸಂಬಡಿ. ಮನಸ್ಸನ್ನು ಯಾರಿಗಾದ್ರೂ ಕೊಟ್ಬಿಡ್ತೇವೆ ನಾವು. ಆಯ್ತಾ? ಆ ಮನಸ್ಸನ್ನ ಭಗವಂತನಿಗೆ ಕೊಟ್ಟಾಗ ನಾವು ಉದ್ಧಾರ ಆಗ್ತೇವೆ. ಮನಸ್ಸಿಂದ ಭಗವಂತನ ಅರ್ಥ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಏನು ಬಿಡಿ, ಮನಸ್ಸಿಂದ ನಿಮ್ಮ ಗಂಡನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಹೆಂಡತಿನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಫ್ಟರ್ 10 years of marriage, 15 years of marriage, do you think you have understood what's going on in your head of your wife? ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 35. ಅವ್ರ ತಲೆ ಏನಾಗುತ್ತೆ ನಿಮ್ಗೆ ಗೊತ್ತಿದೆಯಾ? ಓನ್ಲಿ ರಿಯಾಕ್ಷನ್ಸ್ ಗೊತ್ತಾಗುತ್ತೆ, ಕಡೆ ಕಡೆ ಸೌಂಡ್ ಗೊತ್ತಾಗುತ್ತೆ, ಹೊರಗಡೆ ಒಳಗೆ ಏನಾಗ್ತದೆ ಗೊತ್ತಾಗಲ್ಲ. ನಿಮ್ಮ ಓನ್ಲಿ ಯು ಕ್ಯಾನ್ ಸಿ ಎಕ್ಸ್ಟರ್ನಲ್ ಸಿಂಪ್ಟಮ್ಸ್, ಬಟ್ ಒಳಗೆ ಏನಾಗ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯು ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ವೈಫ್ ಆಫ್ಟರ್ 25 years of marriage. You cannot understand your husband after 25 years of marriage, right? Your mind is so limited. ಮನಸ್ಸು ಅಷ್ಟು ಸಣ್ಣದು. That limited thing you give it to Bhagavan, finished. Then you'll get the unlimited Bhagavan. Because Bhagavan alone will be there. ಅದಕ್ಕೆ ಏನು ಮಾಡಬೇಕು? ಏನು ಅರ್ಥ ಆಗಬೇಕು? ನಾನೆಂಬುದು ನಾನಲ್ಲ, ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ. ನಮಗೆ ನಾನು ಅಂತ ಅಹಂಕಾರ ಬಂದ್ಬಿಟ್ಟಿದೆ. ಆಯ್ತಾ? ಆ ಅಹಂಕಾರ ಮತ್ತು ಮನಸ್ಸನ್ನು ಪೂರ್ತಿ ಭಗವಂತನಿಗೆ ಕೊಟ್ಬಿಟ್ರೆ ಉಳಿಯೋದು ಭಗವಂತ ಮಾತ್ರ. ಓನ್ಲಿ ಗಾಡ್ ರಿಮೇನ್ಸ್. ಅದಕ್ಕೆ ಸರೆಂಡರ್, ಶರಣಾಗತಿ ಅಂತ ಹೇಳಿ. ಭಗವಂತ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿದ್ದಾನೆ. ಹಿ ಈಸ್ ಇನ್ ಅವರ್ ಹಾರ್ಟ್. ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಠತಿ. ಎಲ್ಲ ಜೀವಿಗಳ ಹೃದಯದಲ್ಲಿ ಭಗವಂತ ಇದ್ದಾನೆ. ಭಗವಂತನ ಕಂಡ್ರೇನಪ್ಪ? ಡಿಡ್ ಯು ಹ್ಯಾವ್ ಭಗವದ್ ದರ್ಶನ ಭಗವಾನ್? ಯು ಹ್ಯಾವ್ ವೆಂಟ್ ಟು ದ ಟೆಂಪಲ್. ದೇವಸ್ಥಾನಕ್ಕೆ ಹೋದ್ರಿ, ದರ್ಶನ ಮಾಡಿದ್ರಿ. ತೀರ್ಥಯಾತ್ರೆಗೆ ಹೋದ್ರಿ, ದರ್ಶನ ಮಾಡಿದ್ರಿ. ಯು ವೆಂಟ್ ಇನ್ ದ ಫಾರ್ ದ ಭಗವದ್ ದರ್ಶನ ಭಗವಾನ್ ಟು ತೀರ್ಥಯಾತ್ರ. ಬಟ್ ಡಿಡ್ ಯು ಗೋ ಟು ಹೌಸ್ ಆಫ್ ಭಗವಾನ್? ಭಗವಂತನ ಮನೆಗೆ ಹೋಗಿದ್ರಾ? ಆ ಭಗವಂತನ ಮನೆ ಇರೋದು ಒಳಗೆ. ನೋಡಿದ್ರಾ? ಅದು ಹೇಗೆ ಭಗವಂತ ನಮ್ಮ ಒಳಗಿದ್ದಾನೆ? ಹೌ ಇಸ್ ದಟ್ ಭಗವಾನ್ ಇಸ್ ಇನ್ಸೈಡ್ ಅಸ್? ಭಗವಂತ ಒಳಗೆ ಹೇಗಿದ್ದಾನೆ? ಸೂರ್ಯ ಕಾಣ್ತಾನಪ್ಪ ನಮಗೆ. ವಿ ಕ್ಯಾನ್ ಸಿ ಸೂರ್ಯ ಔಟ್ಸೈಡ್, ಸನ್ ಔಟ್ಸೈಡ್. ಸೂರ್ಯ ಕಾಣ್ತಾನೆ. ಸೂರ್ಯನ ಬೆಳಕಿದೆ. ಆ ಸೂರ್ಯನ ಬೆಳಕು ನಮ್ಗೆ ಕಣ್ಣಿಲ್ದಿರ ಕಾಣ್ತದ? ಕ್ಯಾನ್ ಯು ಸಿ ವಿದೌಟ್ ಐಸ್ ದಿ ಸನ್? ವಿದೌಟ್ ಐಸ್ ಯು ಕ್ಯಾನಾಟ್ ಸಿ ದಿ ಸನ್. ಬೆಳಕಿಲ್ಲದೆ ಅದು ಸೂರ್ಯ ಕಾಣಲ್ಲ, ರೈಟ್? ಯು ಹ್ಯಾವ್ ಐಸ್ ಆ್ಯಂಡ್ ಯು ಹ್ಯಾವ್ ಸನ್. ಸನ್ ಇದೆ, ಸೂರ್ಯ ಇದ್ದಾನೆ, ಮತ್ತು ಕಣ್ಣಿದೆ. ಯು ಹ್ಯಾವ್ ಐಸ್ ಆ್ಯಂಡ್ ದರ್ ಇಸ್ ಸನ್. ಬಟ್ ವಿದೌಟ್ ಮೈಂಡ್ ಯು ಕ್ಯಾನಾಟ್ ಸಿ ದಿ ಸನ್. ಮನಸ್ಸು ಎಲ್ಲೋ ಇದ್ದರೆ ಸೂರ್ಯ ಕಾಣಲ್ಲ. ಕಣ್ಣು ಇಲ್ಲಿರ್ತದೆ, ಬಟ್ ಮನಸ್ಸು ಎಲ್ಲೋ ಇರ್ತದೆ, ಕಾಣಲ್ಲ, ರೈಟ್? ಸೊ ವಿಚ್ ಇಸ್ ದ ಗ್ರೇಟರ್ ಲೈಟ್? ಯಾವ್ದು ದೊಡ್ಡ ಬೆಳಕು? ಸೂರ್ಯನ ಬೆಳಕು ದೊಡ್ಡದ, ಕಣ್ಣಿನ ಬೆಳಕು ದೊಡ್ಡದು? ನಿಮ್ಮ ಕಣ್ಣಿಲ್ದಿರೋ ಸೂರ್ಯ ಇಲ್ಲಿ. ವೆರ್ ಇಸ್ ಸನ್ ವಿದೌಟ್ ಐಸ್? ಕಣ್ಣಿನ ಬೆಳಕು ಸೂರ್ಯನ ಬೆಳಕಿಗಿಂತ ದೊಡ್ಡದು. ದ ಲೈಟ್ ಆಫ್ ದಿ ಐಸ್ ಇಸ್ ಗ್ರೇಟರ್ ದನ್ ದಿ ಲೈಟ್ ಆಫ್ ದಿ ಸನ್. ಸೂರ್ಯನ ಬೆಳಕಿಂದ ಕಣ್ಣಿನ ಬೆಳಕು ದೊಡ್ಡದು. ಆಯ್ತಾ? ಮನಸ್ಸು ಇಲ್ಲದಿದ್ರೆ ಕಣ್ಣಲ್ಲಿದ್ದರೆ ಕಣ್ಣು ಕೆಲಸ ಮಾಡ್ತದಾ? ವಿದೌಟ್ ಮೈಂಡ್ ಐ ಕ್ಯಾನಾಟ್ ವರ್ಕ್. ದ ಲೈಟ್ ಆಫ್ ದ ಮೈಂಡ್ ಈಸ್ ಗ್ರೇಟರ್ ದನ್ ದಿ ಲೈಟ್ ಆಫ್ ದಿ ಐಸ್. ಮನಸ್ಸಿನ ಬೆಳಕು ಕಣ್ಣಿನ ಬೆಳಕಿಗಿಂತ ದೊಡ್ಡದು. ಗೊತ್ತಾಗ್ತೀಯಾ? ಬುದ್ಧಿ ಇಲ್ದಿರ ಮನಸ್ಸು ಕೆಲಸ ಮಾಡ್ತದ? ಬುದ್ಧಿ ಏನೋ ಕೆಟ್ಟೋಗ್ಬಿಟ್ಟಿದೆ, ಮನಸ್ಸು ಕೆಲಸ ಮಾಡ್ತದ? ಸೂರ್ಯ ಕಾಣ್ತಾನ? ಕ್ಯಾನ್ ಯು ಸಿ ದಿ ಸನ್? ಸೊ ದ ಲೈಟ್ ಆಫ್ ದಿ ಇಂಟೆಲೆಕ್ಟ್ ಈಸ್ ಗ್ರೇಟರ್ ದನ್ ದಿ ಲೈಟ್ ಆಫ್ ದಿ ಮೈಂಡ್. ಆತ್ಮ ಇಲ್ದಿದ್ರೆ ಬುದ್ಧಿ ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ, ಕಣ್ಣು ಕೆಲಸ ಮಾಡಲ್ಲ, ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಮನೆ ಇಲ್ಲ, ಏನೂ ಇಲ್ಲ. ಒಳಗೆ ಆತ್ಮ ಕೂತ್ಕೊಳ್ಳಿದ್ರೆ ಇಡೀ ಪ್ರಪಂಚ ಎಲ್ಲಿದೆ? ಹಾಗಿದ್ರೆ ಆತ್ಮನ ಬೆಳಕಲ್ಲಿ ಕಾಣ್ತದೆ. ದ ಲೈಟ್ ಆಫ್ ದ ಸೆಲ್ಫ್, ದಟ್ಸ್ ಕಾಲ್ಡ್ ಆತ್ಮ ಜ್ಯೋತಿ.
ದ ಲೈಟ್ ಆಫ್ ಸೆಲ್ಫ್ ಇಸ್ ಕಾಲ್ಡ್ ಆತ್ಮಜ್ಯೋತಿ. ಆ ಆತ್ಮಜ್ಯೋತಿಯ ಬೆಳಕಲ್ಲಿ ಇಡೀ ವಿಶ್ವ ಕಾಣ್ತದೆ. ದ ಲೈಟ್ ಆಫ್ ದ ಸೆಲ್ಫ್ ಈಸ್ ವಾಟ್ ಮೇಕ್ಸ್ ಯು ಸಿ, ಲೈಟ್ ಆಫ್ ಸೆಲ್ಫ್ ಈಸ್ ಮೇಕ್ಸ್ ಯು ಸಿ ದ ವರ್ಲ್ಡ್ ಅವೇರ್ನೆಸ್. ಆ ಅರಿವಿನ ಬೆಳಕಲ್ಲಿ ಇಡೀ ಪ್ರಪಂಚ ಕಾಣ್ತದೆ. ಆ ಅವೇರ್ನೆಸ್ ಒಳಗಿಂದ ಹೊರಗೆ ಹೋದಾಗ ಕಾಣ್ತದೆ, ಇದು ಇಲ್ಲದಿಲ್ಲ ಕಾಣಲ್ಲ. ಸೊ ಯಾವ ಬೆಳಕು ದೊಡ್ಡದಪ್ಪ? ಆ ಅರಿವಿನ ಬೆಳಕು ದೊಡ್ಡದು. ದ ಅವೇರ್ನೆಸ್, ಲೈಟ್ ಆಫ್ ಅವೇರ್ನೆಸ್ ಇಸ್ ಗ್ರೇಟೆಸ್ಟ್ ಲೈಟ್. ಸೂರ್ಯನ ಬೆಳಕಿಗಿಂತ ದೊಡ್ಡದು, ಚಂದ್ರನ ಬೆಳಕಿಗಿಂತ ದೊಡ್ಡದು, ಇಡೀ ವಿಶ್ವದ ಬೆಳಕಿಗಿಂತ ದೊಡ್ಡದು. ದ ಲೈಟ್ ಆಫ್ ಅವೇರ್ನೆಸ್ ಇಸ್ ಗ್ರೇಟರ್ ದೆನ್ ದ ಲೈಟ್ ಆಫ್ ಮೈಂಡ್, ಲೈಟ್ ಆಫ್ ಇಂಟೆಲೆಕ್ಟ್, ಲೈಟ್ ಆಫ್ ಐಸ್, ಲೈಟ್ ಆಫ್ ಸನ್. ಆ ಅರಿವಿನ ಬೆಳಕೇನಿದೆ ಮನಸ್ಸಿನ ಬೆಳಕಿಗಿಂತ ದೊಡ್ಡದು, ಬುದ್ಧಿಯ ಬೆಳಕಿಗಿಂತ ದೊಡ್ಡದು, ಸೂರ್ಯನ ಬೆಳಕಿಗಿಂತ ದೊಡ್ಡದು, ಚಂದ್ರನ ಬೆಳಕಿಗಿಂತ ದೊಡ್ಡದು. ಆ ಅರಿವು ಎಲ್ಲಿಂದ ಬರ್ತದೆ? ದಟ್ ಅವೇರ್ನೆಸ್ ಇಸ್ ಕಮಿಂಗ್ ಫ್ರಮ್ ಇನ್ಸೈಡ್ ಯು. ನಿಮ್ಮ ಒಳಗಿಂದ ಅರಿವು ಬರ್ತಾ ಇದೆ. ಅವೇರ್ನೆಸ್ ಇಸ್ ಕಮಿಂಗ್ ಫ್ರಮ್ ಇನ್ಸೈಡ್ ಯು, ರೈಟ್? ಆ ಅರಿವು ಎಲ್ಲಿ ಬರ್ತದೆ? ನಿಮ್ಮ ಒಳಗಿಂದ ಹೊರಗೆ ಬರ್ತಾ ಇದೆ. ಅದಕ್ಕೆ ಕಾಣ್ತಾ ಇರೋದು ಈ ಪ್ರಪಂಚ. ಆ ಅರಿವೇ ಭಗವಂತಪ್ಪ. ದಟ್ ಅವೇರ್ನೆಸ್ ಇಸ್ ಕಾಲ್ಡ್ ಆತ್ಮಜ್ಯೋತಿ. ದಟ್ಸ್ ವೈ ಐ ಕೀಪ್ ಯು ಕಾಲಿಂಗ್ ಯು ಆತ್ಮಜ್ಯೋತಿ. That awareness is what is that Atma Jyoti, light of awareness. Light of awareness is greater than the light of intellect, light of mind, light of eyes, light of sun. ಸೂರ್ಯನ ಬೆಳಕು ಚಂದ್ರನ ಬೆಳಕಿಂತ ಆತ್ಮಜ್ಯೋತಿಯ ಬೆಳಕು ದೊಡ್ಡದು. And that awareness is what you are. ಆ ಆತ್ಮಜ್ಯೋತಿ ನೀವು. ನಾನು ದೇಹ ಮನಸ್ಸು ಬುದ್ಧಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀರಾ. ದಟ್ ಅವೇರ್ನೆಸ್ ಇಸ್ ವಾಟ್ ಯು ಆರ್. ಆ ಅರಿವು ನೀವು. ಅದಕ್ಕೆ ಭಗವಂತನ ಏನು ಹೆಸರು? ಜ್ಯೋತಿಷಾಂ ಜ್ಯೋತಿ, ಬೆಳಕಿನ ಬೆಳಕು ಅಂತ ಹೇಳ್ತಾರೆ ಭಗವಂತ. ನಿಮ್ಗೆ ಪ್ರಜ್ಞೆ ಇಲ್ದಿದ್ರೆ ಬೆಳಕು ಎಲ್ಲಿ ಕಾಣ್ತೀರಿ? ಸೂರ್ಯ ಎಲ್ಲಿ ಕಾಣ್ತಾನ್ರಿ? ಇಫ್ ಯು ಆರ್ ನಾಟ್ ಅವೇರ್, ವೇರ್ ಕ್ಯಾನ್ ಯು ಸಿ ದ ಲಸನ್? ದಟ್ ಅವೇರ್ನೆಸ್ ಇಸ್ ಕಮಿಂಗ್ ಫ್ರಮ್ ಇನ್ಸೈಡ್ ಯುವರ್ ಹಾರ್ಟ್. ಆ ಅರಿವು ನಿಮ್ಮ ಒಳಗಿಂದ ಬರ್ತಾ ಇದೆ. ಕೋಟಿ ಸೂರ್ಯ ಸಮಪ್ರಭಾ ಅಂತ ಹೇಳಿದ್ರು ಭಗವಂತನಿಗೆ. ಅಂದ್ರೆ ಕೋಟಿಗಟ್ಟಲೆ ಸೂರ್ಯ ಬೆಳಕು ಬಂದಾಗೆ ಅಂತ. ನಿಮ್ ಕಣ್ಣಿಲ್ದಿದ್ರೆ ಕೋಟಿಗಟ್ಟಲೆ ಸೂರ್ಯ ಕಾಣ್ತಾನಾ? If you don't have eyes, can you see the crores of suns? Bhagavan is called Koti Surya Samaprabha, like million sunlights. Can you see a candle without eyesight? ಒಂದು ಕ್ಯಾಂಡಲ್ ಇಲ್ದ್ರೆ ಕ್ಯಾಂಡಲ್ ಆಗಿ ನೋಡ್ಲಿಕ್ಕೆ ಆಗುತ್ತೆ. ಕಣ್ಣಿಲ್ದಿದ್ರೆ ಆ ಕಣ್ಣಿಗೆ ಬೆಳಕು ಕೊಡೋನು ಭಗವಂತಪ್ಪ. ಒಳಗಿಂದ ಬರ್ತದಿಲ್ಲ ಅರಿವು, ಅವೇರ್ನೆಸ್. ಅದು ಅವೇರ್ನೆಸ್, ಅರಿವು, ಅದು ಭಗವಂತ. ದ ಲೈಟ್ ಆಫ್ ಅವೇರ್ನೆಸ್ ವಿಚ್ ಎನ್ಲೈಟನ್ಸ್ ದಿ ಹೋಲ್ ವರ್ಲ್ಡ್, ದ ಲೈಟ್ಸ್ ಆಫ್ ದಿ ಹೋಲ್ ವರ್ಲ್ಡ್. ದಟ್ ಅವೇರ್ನೆಸ್ ಸ್ಪ್ರೆಡ್ಸ್ ಥ್ರೂ ಯು. ಅದು ಭಗವಂತ. ಆ ಭಗವಂತನ ನೋಡ್ತೀವಿ. ಎಲ್ಲೆಲ್ಲಿ ಹುಡ್ತಾ ಇದ್ರಿ ಭಗವಂತನ? ವೇರ್ ಆರ್ ಯು ಸರ್ಚಿಂಗ್ ಫಾರ್ ಭಗವಾನ್ ಔಟ್ಸೈಡ್? ದ ಓನ್ಲಿ ಥಿಂಗ್ ವಿಚ್ ಇಸ್ ಸ್ಟಾಪಿಂಗ್ ಯು ಫ್ರಮ್ ಸೀಯಿಂಗ್ ಭಗವಾನ್ ಈಸ್ ಕಾಲ್ಡ್ ಈಗೋ, ಅಹಂಕಾರ. ಅಹಂ 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 ಅಂಡ್ ಮನಸ್ಸು. ಯು ಹ್ಯಾವ್ ಟು ನೋ ಹೌ ಟು ಮೇಕ್ ದಿಸ್ ಸೈಲೆಂಟ್, ಅಹಂಕಾರ ಅಂಡ್ ಮನಸ್. ದೆನ್ ಯು ಕ್ಯಾನ್ ಸಿ ದ ಲೈಟ್ ಆಫ್ ಲೈಟ್ ವಿಚ್ ಇಸ್ ಕಾಲ್ಡ್ ಅವೇರ್ನೆಸ್ ವಿಚ್ ಇನ್ಸೈಡ್ ಯು. ದಟ್ ಇಸ್ ಕಾಲ್ಡ್ ಆತ್ಮ ಜ್ಯೋತಿ. ಆ ಬೆಳಕಿನ ಬೆಳಕು ನಿಮ್ಮಲ್ಲಿ ಕಾಣಲು ಶುರು ಆಗ್ತದೆ. ಅದಕ್ಕೆ ಆತ್ಮ ಜ್ಯೋತಿ ಅಂತ ಹೇಳೋದು. And you see only light of awareness everywhere. ಸೂರ್ಯ ಕಾಣಲ್ಲ, ಚಂದ್ರ ಕಾಣಲ್ಲ, ಓನ್ಲಿ ಭಗವಾನ್ ಯು ಸಿ, ಅವೇರ್ನೆಸ್. ಅದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು. ಆತ್ಮಜ್ಞಾನ ಇಲ್ದಿದ್ರೆ ಮನುಷ್ಯನಿಗೆ ಆಗಲ್ಲಪ್ಪ. ನೀವು ಯಾವ ಪೂಜೆ ಮಾಡಿ, ಯಾವ ಉಪವಾಸ ಮಾಡಿ, ಯಾವ ವ್ರತ ಮಾಡಿ, ಎಷ್ಟೇ ಒಳ್ಳೆ ಕೆಲಸ ಮಾಡಿ, ಆತ್ಮಜ್ಞಾನ ಇಲ್ಲದೆ ಮನುಷ್ಯನಿಗೆ ಮುಕ್ತಿ ಇಲ್ಲ. ವಿದೌಟ್ ಸೆಲ್ಫ್ ನಾಲೆಜ್ ಹ್ಯೂಮನ್ ಬೀಯಿಂಗ್ ಕೆನಾಟ್ ಬಿ ಲಿಬರೇಟೆಡ್. ಭಗವಂತ ಬೆಳಕಿನ ಬೆಳಕು. ಹಿ ಇಸ್ ದ ಲೈಟ್ ಆಫ್ ಲೈಟ್ಸ್. ಆ್ಯಂಡ್ ದಟ್ ಲೈಟ್ ಆಫ್ ಲೈಟ್ ಇಸ್ ಕಮಿಂಗ್ ಫ್ರಮ್ ಇನ್ಸೈಡ್ ಯು. ನನ್ನೊಳಗೆ ಮಾತ್ರ ಅಲ್ಲ, ಎಲ್ಲರೊಳಗಿಂದ ಬರ್ತದೆ. ದಿ ಒನ್ ಹೂ ಇಸ್ ಸೀಯಿಂಗ್ ಥ್ರೂ ಯುವರ್ ಐಸ್ ಇಸ್ ದಟ್ ಲೈಟ್. ಒನ್ ಹೂ ಇಸ್ ಹಿಯರಿಂಗ್ ಥ್ರೂ ಯುವರ್ ಇಯರ್ಸ್ ಇಸ್ ದಟ್ ಲೈಟ್. ನಮ್ಮ ಕಣ್ಣಿನ ಮೂಲಕ ನೋಡೋನು ಭಗವಂತ, ನಮ್ಮ ಕಣ್ಣಿನ ಕಿವಿಯ ಮೂಲಕ ಕೇಳೋನು ಭಗವಂತ. ನಾನು ಮಾಡಿದೆ ಅಂತ ಹೇಳ್ತಿಲ್ಲ. ಏನು? ವಾಟ್ ಆರ್ ಯು ಸೇಯಿಂಗ್? ಐ ಆಮ್ ಡೂಯಿಂಗ್. ಹೋಟೆಲ್ ತಿಂದ ಅನ್ನ ಜೀರ್ಣ ಮಾಡೋದು ಭಗವಂತ. ಊಟ ಮಾಡೋದು ಭಗವಂತ. ನಾನು ಮಾಡಿದೆ ಅಂತ ಹೇಳ್ತಿಲ್ಲ. ಯಾವುದನ್ನ? ವೆನ್ ಯು ಈಟ್ ಫುಡ್, ದಟ್ ಫುಡ್ ಇಸ್ ಗೆಟಿಂಗ್ ಡೈಜೆಸ್ಟೆಡ್ ಬೈ ಭಗವಾನ್, ದ ಚೇತನ, ಕಾನ್ಶಿಯಸ್ನೆಸ್. ಒಂದು ಬಾಳೆಹಣ್ಣು ತಿಂತೀರಾ, ರೈಟ್? ಬಾಳೆಹಣ್ಣು ತಿಂದಾಗ ಏನಾಗುತ್ತದು? ತಿಂದು ಜೀರ್ಣ ಆಗಿಬಿಟ್ಟು ಇದು ರಕ್ತ ಆಗ್ತದೆ, ಮಾಂಸ ಆಗ್ತದೆ. ಇಟ್ ಬಿಕಮ್ಸ್ ಬ್ಲಡ್ ಆ್ಯಂಡ್ ಬೋನ್. When you eat a banana, it gets converted to blood. Who does this? ಯಾರು ಮಾಡ್ತಾ ಇದು? ಇದು ಚೇತನ, ಕಾನ್ಶಿಯಸ್ನೆಸ್. ದ ಭಗವಾನ್ ವಿಚ್ ಇಸ್ ಸಿಟಿಂಗ್ ಇನ್ಸೈಡ್, ಚೇತನ. ಅದು ಮರ್ತೋಯ್ತಲ್ಲಪ್ಪ. ಫಾರ್ಗಾಟ್ ದ್ಯಾಟ್. ಆ್ಯಂಡ್ ಕೀಪ್ ಆನ್ ಸೇಯಿಂಗ್ ಐ ಡಿಡ್ ದಿಸ್, ನಾನು ಮಾಡಿದೆ ಅಂತ ಹೇಳ್ತಿಲ್ಲ. ಏನು ಮಾಡಿದೆ ನೀವು? ಏನು ಮಾಡ್ಕೊಂಡು ತಿರ್ಗಾಡ್ತಿದ್ರ? ವಾಟ್ ಆರ್ ಯು ಡೂಯಿಂಗ್? ಇದು ಮೊದಲನೇ ಶ್ಲೋಕ, 1ನೇ ಶ್ಲೋಕ.
ಮಾಡಬೇಡ. ಸಿ ದಿ ಹೋಲ್ ಏನಂದ್ರೆ ಇದು ಹೇಗೆ ಆಗ್ತಿದೆ, ಹೌ ಇಟ್ಸ್ ಹ್ಯಾಪನಿಂಗ್ ನೋ, ದಿ ಬಲ್ಬ್ ಲೈಟ್ಸ್ ಅಪ್ ಎನ್ ದಿ ಎಲೆಕ್ಟ್ರಿಸಿಟಿ ಕಮ್ಸ್. ಬಲ್ಬ್ ಬೆಳಕು ಬರ್ತದೆ ಯಾವಾಗ ಎಲೆಕ್ಟ್ರಿಸಿಟಿ ಬಂದಾಗ, ಫ್ಯಾನ್ ತಿರುಗ್ತದೆ ಎಲೆಕ್ಟ್ರಿಸಿಟಿ ಬಂದಾಗ, ಆಯ್ತಾ. ಆ ಎಲೆಕ್ಟ್ರಿಸಿಟಿ ಇಲ್ಲ, ಫ್ಯಾನು ಇಲ್ಲ, ಲೈಟು ಇಲ್ಲ. ನಿಮ್ಮಲ್ಲಿ ಆ ಭಗವಂತ ಅಂತ ಎಲೆಕ್ಟ್ರಿಸಿಟಿ ಬಂದಾಗ ನೀವು ಬೆಳಕು ಬರ್ತದೆ, ಕಂಡು ಬಿಡ್ತೀರ, ಆ ಹಾ 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 ಅಂತ ಮಾಡ್ತೀರ ಕೆಲಸ. ದಟ್ ಅವೇರ್ನೆಸ್ ಇಟ್ ಫ್ಲೋಸ್ ಥ್ರೂ ಯು, ಯು ಸ್ಟಾರ್ಟ್ ವರ್ಕಿಂಗ್, ಬಿಕಮಿಂಗ್ ಅಲೈವ್. ಈ ಬಲ್ಬಿಗೆ ಗೊತ್ತಾಗಲ್ಲ ಎಲೆಕ್ಟ್ರಿಸಿಟಿ ಏನಂತ. ಬಲ್ಬ್ ಕ್ಯಾನ್ ನೆವರ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎಲೆಕ್ಟ್ರಿಸಿಟಿ. ಬಲ್ಬಿಗೆ ಏನು ಗೊತ್ತಾಗಲ್ಲ ಎಲೆಕ್ಟ್ರಿಸಿಟಿ ಅಂದ್ರೆ ಗೊತ್ತಾಗಲ್ಲ. ಫ್ಯಾನ್ ವಿಲ್ ನೆವರ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎಲೆಕ್ಟ್ರಿಸಿಟಿ, ಬಟ್ ಫ್ಯಾನ್ ಆಪರೇಟ್ಸ್ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ. ಬಲ್ಬ್ ವಿಲ್ ಆಪರೇಟ್ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ. ಬಲ್ಬ್ ಏನು ಮಾಡ್ತದೆ, ಎಲೆಕ್ಟ್ರಿಸಿಟಿಗೂ ಎಲೆಕ್ಟ್ರಿಸಿಟಿ ಇಲ್ದಿರ ಇದ್ರ ಮಾತ್ರ ಕೆಲಸ ಮಾಡೋದು. ಫ್ಯಾನ್ ಯಾವಾಗ ಮಾಡ್ತದೆ ಕೆಲಸ ಮಾಡ್ತದೆ, ಎಲೆಕ್ಟ್ರಿಸಿಟಿ ಇದ್ದಾಗ ಮಾತ್ರ ಕೆಲಸ ಮಾಡೋದು. ಫ್ಯಾನಿಗೆ ಎಲೆಕ್ಟ್ರಿಸಿಟಿ ಏನು ಗೊತ್ತಾಗುತ್ತಾ, ಬಲ್ಬಿಗೆ ಎಲೆಕ್ಟ್ರಿಸಿಟಿ ಏನು ಗೊತ್ತಾಗುತ್ತಾ, ಟ್ಯೂಬ್ಲೈಟಿಗೆ ಎಲೆಕ್ಟ್ರಿಸಿಟಿ ಏನು ಗೊತ್ತಾಗುತ್ತಾ. ಕ್ಯಾನ್ ಟ್ಯೂಬ್ಲೈಟ್ ಅಂಡರ್ಸ್ಟ್ಯಾಂಡ್ ವಾಟ್ ಎಲೆಕ್ಟ್ರಿಸಿಟಿ ಈಸ್? ಬಟ್ ಟ್ಯೂಬ್ಲೈಟ್ ಥಿಂಗ್ಸ್ ಐ ಆಮ್ ಗಿವಿಂಗ್ ಲೈಟ್, ನಾನು ಬೆಳಕು ಕೊಡ್ತೇನೆ ಅಂತ ಹೇಳ್ತದೆ ಟ್ಯೂಬ್ಲೈಟ್. ಬಲ್ಬ್ ಸೇಸ್ ಐ ಆಮ್ ಗಿವಿಂಗ್ ಲೈಟ್, ಫ್ಯಾನ್ ಸೇಸ್ ಐ ಆಮ್ ಗಿವಿಂಗ್ ವಿಂಡ್, ನಾನು ಯಾರು ಕೊಡ್ತೇನೆ, ನಾನು ಗಾಳಿ ಕೊಡ್ತೇನೆ ಅಂತ ಹೇಳ್ತದೆ ಫ್ಯಾನು. ನಾನು ಗಾಳಿ ಕೊಡ್ತೇನೆ ಅಂತ ಫ್ಯಾನ್ ಹೇಳ್ತದೆ, ನಾನು ಲೈಟ್ ಕೊಡ್ತೇನೆ ಅಂತ ಬಲ್ಬ್ ಹೇಳ್ತದೆ, ನಾನು ಬೆಳಕು ಕೊಡ್ತೇನೆ ಅಂತ ಟ್ಯೂಬ್ಲೈಟ್ ಹೇಳ್ತದೆ. ನಾನು ಅಡುಗೆ ಮಾಡಿದೆ ಅಂತ ನಾನು ಹೇಳ್ತೇನೆ, ಐ ಡಿಡ್ ಕುಕಿಂಗ್. ಆಯ್ತಾ, ನಾನು ಸಕ್ಸಸ್ಫುಲ್ ಅಂತ ನಾನು ಹೇಳ್ತೇನೆ. ವ್ಯತ್ಯಾಸ ಇದೆ, ಇಸ್ ಆಲ್ ಸೇಮ್. ಅದು ಆ ಟ್ಯೂಬ್ಲೈಟ್, ಇದು ಈ ಟ್ಯೂಬ್ಲೈಟ್. ದಟ್ ಇಸ್ ದಟ್ ಟ್ಯೂಬ್ಲೈಟ್ ಅಂಡ್ ದಿಸ್ ಟ್ಯೂಬ್ಲೈಟ್. ಈ ಟ್ಯೂಬ್ಲೈಟ್ ಯಾವಾಗ ಗೊತ್ತಾಗಲ್ಲ, ಒಳಗಡೆ ಎಲೆಕ್ಟ್ರಿಸಿಟಿ ಬರ್ತಾ ಇದೆ ಅಂತ, ಭಗವಂತ ಒಳಗಿಂದ ಬರ್ತಾನೆ ಅಂತ. ಡಿಫರೆಂಟ್ ವೆರೈಟಿ ಜಡ. ಈ ಟ್ಯೂಬ್ಲೈಟ್ ಏನಿರ್ತದೆ, ನಾನು ಅಡಿಗೆ ಮಾಡಿದೆ, ನಾನು ತಿಂದೆ, ನಾನು ನೋಡಿದೆ, ನಾನು ಮಾಡಿದೆ, ಯಾವಾಗಲೂ 24 ಗಂಟೆ ನಾನು 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 ಜಪ ಮಾಡ್ತಾ ಇರ್ತೀನಿ ಈ ಟ್ಯೂಬ್ಲೈಟ್. ದಿಸ್ ಟ್ಯೂಬ್ಲೈಟ್ ಕೀಪ್ಸ್ ಆನ್ ಸೇಯಿಂಗ್ ಐ ಡಿಡ್ ದಿಸ್, ಐ ಡಿಡ್ ದ ಕುಕಿಂಗ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ರಿಚ್, ಐ ಆಮ್ ಫೇಮಸ್ ಅಂತ ಹೇಳ್ತಾ ಇತ್ತು ಈ ಟ್ಯೂಬ್ಲೈಟ್. ಆ ಟ್ಯೂಬ್ಲೈಟ್ಗೆ ಎಲೆಕ್ಟ್ರಿಸಿಟಿ ಅರ್ಥ ಆಗಲ್ಲ, ಈ ಟ್ಯೂಬ್ಲೈಟ್ಗೆ ಭಗವಂತ ಅರ್ಥ ಆಗಲ್ಲ. ದಿಸ್ ಟ್ಯೂಬ್ಲೈಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ಭಗವಾನ್. ಆದರೆ ಒಂದು ಉಪಯೋಗ ಇದೆ, ಒಂದು ಈ ಟ್ಯೂಬ್ಲೈಟ್ ಸ್ವಲ್ಪ ಬೆಟರ್ ಇದೆ. ದಿಸ್ ಟ್ಯೂಬ್ಲೈಟ್ ಇಸ್ ಸ್ಲೈಟ್ಲಿ ಬೆಟರ್. ದಿಸ್ ಟ್ಯೂಬ್ಲೈಟ್ ಇಫ್ ಇಟ್ ಸರೆಂಡರ್ಸ್ he will understand ಭಗವಾನ್. ಈ ಟ್ಯೂಬ್ಲೈಟ್ ನಾನೆಂಬುದು ನಾನಲ್ಲ ಅಂತ ಅರ್ಥ ಆದಾಗ ಈ ಟ್ಯೂಬ್ಲೈಟಿಗೆ ಅದು ಭಗವಂತ ಅರ್ಥ ಆಗುತ್ತೆ. ಅದಕ್ಕೆ ನಾನು 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 ಅಂತ ಹೇಳಿ ತಿರುಗಾಡೋದಕ್ಕೆ ಈ ಟ್ಯೂಬ್ಲೈಟಿಗೆ ಭಗವಂತ ಅರ್ಥ ಆಗೋದಿಲ್ಲ. ಭಗವಂತನಿಗೆ ಹುಡುಕೋದು ಹೊರಗಡೆ. ಕೀಪ್ ಆನ್ ಸರ್ಚಿಂಗ್ ಫಾರ್ ಲೈಟ್ ಔಟ್ಸೈಡ್. ಎನಿ ಕ್ವಶನ್ಸ್? ಎದರ್ಚಿಂ ಅದ್ಯ ಅಣುಭ್ಯೋ ಅಣು ಚ ಯಸ್ಮಿನ್ ಲೋಕ ನಿಹಿತ ಲೋಕಿನಶ್ಚ ತದೇತದ್ ಅಕ್ಷರಂ ಬ್ರಹ್ಮ ಸ ಪ್ರಾಣ ತದು ವಾಗ್ಮನಃ ತದೇತತ್ ಸತ್ಯಂ ತದಮೃತಂ ತದ್ವೇದವ್ಯಂ ಸೌಮ್ಯ ವಿದ್ಧಿ. ಭಗವಂತ ಬೆಳಕಿಗಿಂತ ದೊಡ್ಡ ಬೆಳಕಪ್ಪ. ಭಗವಾನ್ ಇಸ್ ಲೈಟ್ ಆಫ್ ಲೈಟ್ಸ್. ಹೋ ಗೊತ್ತಾಯ್ತು ನನಗೆ. ಐ ಅಂಡರ್ಸ್ಟುಡ್. ಏನದು ಅಂಡರ್ಸ್ಟುಡ್? ನಾನು ಕಣ್ಣು ಮುಚ್ಕೊಂಡೆ, ಬೆಳಕು ಬಂತು, ಲೈಟ್ ಬಂತು. ಆ ಲೈಟ್ ಅಲ್ಲ, ದಟ್ ಇಸ್ ನಾಟ್ ಲೈಟ್. ಆ ಬೆಳಕನ್ನು ತೋರಿಸೋ ಲೈಟ್ ಭಗವಂತ. ದ ಒನ್ ಹೂ ಶೋಸ್ ದಟ್ ಲೈಟ್ ಇಸ್ ಭಗವಾನ್. ದ ಒನ್ ಹೂ ಇಸ್ ಸೀಯಿಂಗ್ ಇಸ್ ಭಗವಾನ್. ನೋಡೋನ್ ಭಗವಂತ. ನೀವೇನ್ ಮಾಡಿದ್ರೆ ನೋಡ್ತಾ ಇರೋದು ಭಗವಂತ ಅಂತ ನೋಡಿ ಕನ್ಫ್ಯೂಸ್ ಮಾಡ್ಕೊಟ್ರಿ. ಡೋಂಟ್ ಕನ್ಫ್ಯೂಸ್ ದಟ್. ದಿ ಸೀಯರ್ ಇಸ್ ದ ಭಗವಾನ್. ಸೀಯರ್ ಇಸ್ ದ ಕಾನ್ಶಿಯಸ್ನೆಸ್. ದಟ್ಸ್ ವೈ ಇಸ್ ದ ಲೈಟ್ ಆಫ್ ಲೈಟ್ಸ್, ಎನರ್ಜಿ. ಬೆಳಕಿನ ಬೆಳಕವನು. ಹಾ ರೈಟ್. ಅಣುಭ್ಯೋ, ಅಣುವಿಗಿಂತ ಅಣು. ಹೋ ಭಗವಂತ ಎಷ್ಟು ದೊಡ್ಡವನಿದ್ದಾನೆ. ಹೌ ಬಿಗ್ ಹಿ ಈಸ್. ಹಿ ಈಸ್ ಸ್ಮಾಲರ್ ದೆನ್ ದಿ ಸ್ಮಾಲೆಸ್ಟ್. ಸಣ್ಣದಕ್ಕಿಂತ ಸಣ್ಣದವನು. ಸೂಕ್ಷ್ಮ ಅಂತ ಅರ್ಥ, ಸಟಲ್. ನಮ್ಮ ದೇಹಕ್ಕಿಂತ ಮನಸ್ಸು ಸೂಕ್ಷ್ಮ. ಅವರು
ಮೈಂಡ್ ಇಸ್ ಸಟ್ಲರ್ ದೆನ್ ದಿ ಬಾಡಿ. ಮನಸ್ಸಿಗಿಂತ ಬುದ್ಧಿ ಸೂಕ್ಷ್ಮ. ಇಂಟೆಲೆಕ್ಟ್ ಇಸ್ ಸಟ್ಲರ್ ದೆನ್ ದಿ ಮೈಂಡ್. ಆತ್ಮ ಇಸ್ ಸಟ್ಲರ್ ದೆನ್ ದಿ ಇಂಟೆಲೆಕ್ಟ್. ಆತ್ಮ ಆ ಬುದ್ಧಿಗಿಂತ ಸೂಕ್ಷ್ಮ. ಸಟ್ಲರ್ ದೆನ್ ದಿ ಇಂಟೆಲೆಕ್ಟ್. ಆಯಿತು, ಸೂಕ್ಷ್ಮದಿಂದ ಸೂಕ್ಷ್ಮ ಅಷ್ಟೇನಾ? ಇಲ್ಲ, ಈಸ್ ಬಿಗರ್ ದೆನ್ ದ ಬಿಗ್ಗೆಸ್ಟ್. ದಿ ಹೋಲ್ ಯೂನಿವರ್ಸ್, ದ ಗ್ಯಾಲಕ್ಸಿ, ಸ್ಟಾರ್ಸ್, ಪ್ಲಾನೆಟ್ಸ್, ಎವ್ರಿಥಿಂಗ್ ಈಸ್ ದೇರ್ ಇನ್ ಕಾನ್ಷಿಯಸ್ನೆಸ್. ಇಡೀ ವಿಶ್ವ ಎಲ್ಲಿದೆ? ಆ ಭಗವಂತನ ಚೇತನದಲ್ಲಿದೆ. ಹಿ ಇಸ್ ದ ಗ್ರೇಟರ್ ದನ್ ದಿ ಗ್ರೇಟೆಸ್ಟ್ ಆ್ಯಂಡ್ ಸಟ್ಲರ್ ದನ್ ದಿ ಸ್ಮಾಲೆಸ್ಟ್. ಪ್ರಪಂಚದಲ್ಲಿ ಏನಾಗುತ್ತೆ? ಸಣ್ಣದಿದ್ರೆ ದೊಡ್ಡದಾಗಲಿ ಸಾಧ್ಯ ಇಲ್ಲ, ದೊಡ್ಡದಿದ್ರೆ ಸಣ್ಣದಾಗಲಿ ಸಾಧ್ಯ ಇಲ್ಲ. ದಿ ಕಾನ್ಷಿಯಸ್ನೆಸ್ ಇಸ್ ಸಟ್ಲರ್ ದನ್ ದಿ ಸಟ್ಲೆಸ್ಟ್ ಆ್ಯಂಡ್ ಬಿಗರ್ ದನ್ ದಿ ಬಿಗ್ಗೆಸ್ಟ್. ಸಣ್ಣದಕ್ಕಿಂತ ಸೂಕ್ಷ್ಮಕ್ಕಿಂತ ಸೂಕ್ಷ್ಮ, ದೊಡ್ಡದಕ್ಕಿಂತ ದೊಡ್ಡದು. ಯಾಕೆ ನೀವು ಕ್ವಿಸ್ ಮಾಡ್ಕೋಬಾರ್ದು. ಸೊ ಭಗವಂತ ಇಷ್ಟು ಸಣ್ಣದು ಅಂತ ಹೇಳಿ ಮೈಕ್ರೋಸ್ಕೋಪ್ ಮಾಡಿಬಿಟ್ರಿ. ಯಾಕಂದ್ರೆ ಮತ್ತೆ ಅವನು ಈಸ್ ಬಿಗರ್ ದನ್ ದಿ ಬಿಗ್ಗೆಸ್ಟ್ ಆಲ್ಸೋ. The consciousness is subtler than the subtlest and greater than the greatest, because whole thing is there in that consciousness. ಇಡೀ ವಿಶ್ವ ಆ ಭಗವಂತನ ಚೇತನದಲ್ಲಿದೆ. ಎಲ್ಲ ಲೋಕಗಳಪ್ಪ, ಭೂಲೋಕ, ಬೋರ್ಲೋಕ, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಭೂಮಿ ಒಂದೇ ನಾವು ನೋಡ್ತಾ ಇರೋದು. ವಿ ಆರ್ ಸೀಯಿಂಗ್ ದ ಓನ್ಲಿ ಅರ್ತ್. ದಿ ಸೋಲಾರ್ ಸಿಸ್ಟಮ್, ಇಂಥ ಕೋಟಿಗಟ್ಟಲೆ ಲೋಕಗಳಿದ್ದಾವೆ. ದೇರ್ ಆರ್ ಬಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಪ್ಲಾನೆಟ್ಸ್, ಸ್ಟಾರ್ಸ್, ಗ್ಯಾಲಕ್ಸೀಸ್. ಅವು ಎಲ್ಲವೂ ಎಲ್ಲಿದ್ದಾವೆ? ಆ ಎಲ್ಲವೂ ಆ ಭಗವಂತನಿದ್ದಾವೆ. ಆ ಭಗವಂತ ನಿಮ್ಮೊಳಗಿದ್ದಾನೆ. ದೇರ್ ಕಾನ್ಷಿಯಸ್ನೆಸ್ ಇಸ್ ಇನ್ಸೈಡ್ ಯು. ಎಲ್ಲ ಇಡೀ ವಿಶ್ವ, ನಕ್ಷತ್ರ, ಸೂರ್ಯ, ಚಂದ್ರ, ಗ್ರಹಗಳು ಎಲ್ಲವೂ ಆ ಭಗವಂತನಿದ್ದ. ಆ ಭಗವಂತ ನಿಮ್ಮೊಳಗಿದ್ದಾನೆ. ಆ ಭಗವಂತನ ಒಂದು ಬಿಟ್ಟು ಬೇರೆ ಎಲ್ಲ ನೋಡ್ತಿದ್ದೀವಿ ನಾವು ಹೊರಗಡೆ ಸಿನಿಮಾ. ಯು ಆರ್ ಏಬಲ್ ಟು ಸಿ ದಿ ಸಿನಿಮಾ ಔಟ್ಸೈಡ್ ಬಟ್ ನಾಟ್ ದಿ ಪ್ರೊಜೆಕ್ಟರ್. ಆ ಪ್ರಾಜೆಕ್ಟ್ ಒಳಗಿದೆ. ಆ ಸಿನಿಮಾ ಬಿಡ್ತಾ ಇರೋದು ಒಳಗಿದ್ದಾನೆ. ಸಿನಿಮಾ ಎಲ್ಲಿಂದ ಬರ್ತಾ ಇದೆ? ಇಲ್ಲಿಂದ ಬಂದು ಹೊರಗೆ ಕಾಣ್ತಾ ಇದೆ. ಆಯ್ತಾ? ಸಿನಿಮಾ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಒಳಗೆ ನೈಸ್ ಸಿನಿಮಾ. ಇಟ್ಸ್ ವೆರಿ ನೈಸ್ ಮೂವಿ ವಿಚ್ ಇಸ್ ಗೋಯಿಂಗ್ ಆನ್ ಔಟ್ಸೈಡ್. ಒಳಗೆ ನೋಡಿಲ್ಲಲ್ಲಪ್ಪ, ಒಳಗೆ ಲೈಟ್ ಇದೆ, ಪ್ರೊಜೆಕ್ಟರ್ ಇದೆ. ಇಸ್ ಲೈಟ್ ಆ್ಯಂಡ್ ಪ್ರೊಜೆಕ್ಟರ್. ಆ ಫಿಲ್ಮ್ ಇದೆ, ಫಿಲ್ಮ್ ನೀವು ಜೀವ. ತದೇತದ ಅಕ್ಷರಂ, ಅದಕ್ಕೆ ಅದೇ ಅಕ್ಷರ. ನಮ್ಮಲ್ಲಿ ಎಲ್ಲವೂ ಅಶಾಶ್ವತ. ಎವ್ರಿಥಿಂಗ್ ಈಸ್ ಇಂಪರ್ಮನೆಂಟ್. 14 ಲೋಕಗಳು ಇಂಪರ್ಮನೆಂಟ್. ಆಲ್ ಲೋಕಾಸ್ ಆರ್ ಇಂಪರ್ಮನೆಂಟ್. ನಿಮ್ಮ ಶರೀರ ಅಶಾಶ್ವತ, ದೇಹ ಅಶಾಶ್ವತ, ಮನಸ್ಸು ಅಶಾಶ್ವತ, ಬುದ್ಧಿ ಅಶಾಶ್ವತ. ಒಂದೇ ಒಂದು ಶಾಶ್ವತ, ಅದು ಭಗವಂತ. ಅವನಲ್ಲಿದ್ದಾನೆ, ನಮ್ಮ ಒಳಗಿದ್ದಾನೆ, ನಮ್ಮ ಹೃದಯದಲ್ಲಿದ್ದಾನೆ. ದಿ ಓನ್ಲಿ ಒನ್ ಥಿಂಗ್ ವಿಚ್ ಇಸ್ ಶಾಶ್ವತ, ಎಟರ್ನಲ್, ಈಸ್ ಭಗವಾನ್, ದಿ ಕಾನ್ಷಿಯಸ್ನೆಸ್, ಆ್ಯಂಡ್ ಈಸ್ ಇನ್ಸೈಡ್ ಅಸ್. ಆ್ಯಂಡ್ ಎಕ್ಸೆಪ್ಟ್ ಫಾರ್ ದ್ಯಾಟ್ ವಿ ಸಿ ಎವ್ರಿಥಿಂಗ್ ಎಲ್ಸ್. ಅದನ್ನು ಒಂದು ಬಿಟ್ಟು ನಾವು ಬೇರೆ ಎಲ್ಲ ಹುಡುಕ್ತೇವೆ. ಅಕ್ಷರಂ ಅಂದರೆ ಶಾಶ್ವತ. ಆಯ್ತಪ್ಪ, ಆ ಬ್ರಹ್ಮನೇ, ಆ ಭಗವಂತನೇ. ನೀವು ಪ್ರಾಣ ಮಾಡ್ತಿಲ್ಲ, ಬ್ರೀದಿಂಗ್ ಮಾಡ್ತಿಲ್ಲ, ಉಸಿರಾಟ, ಅದು ಭಗವಂತ. ಹಿ ಈಸ್ ಕಾನ್ಷಿಯಸ್ನೆಸ್. ವಿದೌಟ್ ಹಿಮ್ ನೋ ಬ್ರೀದಿಂಗ್ ವಿಲ್ ಟೇಕ್ ಪ್ಲೇಸ್. ನಿಮ್ಮ ಬ್ಲಡ್ ಪ್ರೆಷರು, ಹಾರ್ಟ್ ಬೀಟು, ಬ್ರೈನ್ ಆಪರೇಷನು, ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದ ಚೇತನ, ದ ಕಾನ್ಷಿಯಸ್ನೆಸ್. ಪ್ರಾಣ, ತದು, ವಾಕ್, ಮನಸ. ನೀವು ಮಾತಾಡ್ತಿಲ್ಲ ಶಬ್ದ, ಆ ಶಬ್ದ ಮಾತಾಡೋದು ಇಲ್ಲಿಗೆ ಶಬ್ದ. ದ ಟೇಪ್ ರಿಕಾರ್ಡರ್, ಅನ್ಲೆಸ್ ದರ್ ಇಸ್ ಎಲೆಕ್ಟ್ರಿಸಿಟಿ, ಟೇಪ್ ರಿಕಾರ್ಡರ್ ಕೆನಾಟ್ ಆಪರೇಟ್. ನಿಮ್ಮ ಬಾಯಿಂದ ಶಬ್ದ ಬರ್ತದಲ್ಲ, ಆ ಶಬ್ದ ಬರೋದು ಎಲ್ಲಿಂದ? ಆ ಒಳಗೆ ಚೇತನ ಇದ್ದಾಗ, ವೆನ್ ದರ್ ಇಸ್ ಕಾನ್ಷಿಯಸ್ನೆಸ್ ಇನ್ಸೈಡ್. ಅದು ಒಂದು ಮಾತ್ರ ಸತ್ಯಪ್ಪ. ದಟ್ಸ್ ಓನ್ಲಿ ಒನ್ ಟ್ರೂತ್. ಅದು ಒಂದು ಏಕ ಸತ್ಯ. ಅದು ಶಾಶ್ವತ, ತದಮೃತಂ, ಅದು ಅಮೃತ. ತದ್ವೇದವ್ಯಂ ಸೌಮ್ಯ. ಅದನ್ನು ಒಂದೊಂದು ತಿಳ್ಕೊಳಪ್ಪ, ಉದ್ಧಾರ ಆಗ್ಬಿಡ್ತೀಯ. ಯು ಲರ್ನ್, ಅಂಡರ್ಸ್ಟ್ಯಾಂಡ್ ಓನ್ಲಿ ಒನ್ ಥಿಂಗ್, ಉದ್ಧಾರ ಆಗ್ಬಿಡ್ತೀಯ. ಆ ಒಳಗಿರೋ ಭಗವಂತ, ಆತ್ಮ ಜ್ಯೋತಿ, ಅವೇರ್ನೆಸ್ ಅನ್ನು ತಿಳ್ಕೊ, ಉದ್ಧಾರ ಆಗ್ಬಿಡ್ತೀಯ. ಸೌಮ್ಯ ಅಂದರೆ ಭಾಳ ಪ್ರೀತಿ ನೋಡು. ಮಗನೇ ಅಂತ ಹೇಳಿದಾಗೆ, ಸೌಮ್ಯನಾದ ಮಗನೇ ಅಂತ ಹೇಳ್ತಾರೆ ಶಿಷ್ಯನಿಗೆ ಗುರು. ವಿದ್ಯೆ ಅದು ಒಂದು ತಿಳ್ಕೊ. ಯಾವುದನ್ನ? ಪ್ರಪಂಚದಲ್ಲಿ ಎಲ್ಲ ತಿಳ್ಕೊಳಕ್ಕೆ ಹೋಗ್ತಾ ಇದೆಯಾ? ಯು ಆರ್ ಟ್ರೈಂಗ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಇನ್ ದ ವರ್ಲ್ಡ್. ಜಸ್ಟ್ ಲರ್ನ್ ಒನ್ ಥಿಂಗ್ ವಿಚ್ ಇಸ್ ದೇರ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿರೋ ಒಂದೊಂದು ತಿಳ್ಕೊ, ಉದ್ಧಾರ ಆಗ್ಬಿಡ್ತೀಯ. ಮುಕ್ತಿ ಸಿಕ್ಬಿಡ್ತದೆ. ಲಿಬರೇಟೆಡ್, ಯು ಗೆಟ್ ಲಿಬರೇಟೆಡ್. 2ನೇ ಶ್ಲೋಕ. ಅದು ಒಂದು ಬಿಟ್ಟು ಎಲ್ಲ ತಿಂತೇವೆ. ಎಲ್ಲ ಮನಸ್ಸು ಎಲ್ಲೆಲ್ಲ ತಿರ್ಗಾಡ್ತಾರೆ. ಒಳ್ಳೆ 3D ಪ್ರೊಜೆಕ್ಷನ್ ಮೂವಿ ಇದೆ. ನೈಸ್ ಮೂವಿ ಕಮ್ಸ್ ಔಟ್.
ನಮ್ಮ ಮನಸ್ಸಲ್ಲಿದೆ ಮೂವಿಯಲ್ಲಿ ಕ್ಯಾರೆಕ್ಟ್ರು ಅಲ್ಲಿ ಏನು ಮಾಡ್ತಾರೆ ಸಿನಿಮಾ ಅವ್ರು ಏನು ಮಾಡ್ತಾರೆ ಏನು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಎಲ್ಲ ಹೊರಗಡೆ ಪ್ರೊಜೆಕ್ಟ್ರ್ ಸ್ಕ್ರೀನ್ ರೈಟ್ ಹೊರಗಡೆ. ಬಟ್ ಒಳಗಡೆ ಪ್ರಾಜೆಕ್ಟ್ ನೋಡ್ತಾ ಇಲ್ಲ, ಲೈಟ್ ನೋಡ್ತಾ ಇಲ್ಲ, ಹೊರಗಡೆ ನೋಡ್ತಾ ಇದ್ದೀರಾ. ಒಳಗಡೆ ಲೈಟ್ ನೋಡಿದಾಗ ಉದ್ಧಾರ ಆಗ್ತೀರಾ, ಬೆಳಕು ನೋಡಿದಾಗ ಉದ್ಧಾರ ಆಗ್ತೀರಾ. ಎನಿ ಕ್ವಶನ್ಸ್? That's what I read somewhere, that when I breathe, the universe breathes through me, and my exhalation is universe inhalation. It's one. Actually, my is a problem. I'm not the That whole problem is my. What is my? Where is that my? in the concept. ಈ ನಾನು ಅನ್ನೋದು ದೊಡ್ಡ ಸಮಸ್ಯೆ. The consciousness alone is there. Bhagavan alone is there. ಅದಕ್ಕೆ ಪುನಃ ಪುನಃ ಹೇಳೋದು ನನ್ನ ಮಂತ್ರ, ಒಂದೇ ಮಂತ್ರ, ಏನದು? ನಾನೆಂಬುದು ಅಲ್ಲ, ಪುನಃ ಬರ್ತದೆ ಮೈ. Where is that mind? Please tell me. In words and concepts. ಈ ನಾನಂತ ಎಲ್ಲಿದೆ ಹೇಳಿ? ಏನು ಮೇಡಮ್ ನಾನು ಅಂತ ಎಲ್ಲಿ ತೋರಿಸ್ರಿ? ಎಲ್ಲ ಕಾನ್ಸೆಪ್ಟಲ್ಲೇ ಎಷ್ಟು ಕಾಲ ಜೀವನ ಮಾಡ್ತೀರಪ್ಪ? ಕಮ್ ಟು ರಿಯಾಲಿಟಿ. ಈ ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಿಲ್ಲ, ಎಲ್ಲಿದೆ ಅದು ನಾನು? He says the world breathes through me. She says, what is this me? Not me. This body. ಏನು ಯಾರದೇನೋ ಪ್ರಶ್ನೆ ಇದೆಯಾ?